ಲ್ಯಾಪ್ಟಾಪ್ ಮೊಬೈಲ್ ಎಲ್ಲ ಚಾರ್ಜ್ ಆಗ್ತಾ ಇದೆಯಾ ಚಾರ್ಜ್? ಸೂಪರ್ ಸರ್, ಆಗ್ತಾ ಇದೆ. 100%. ಈ ಫೀಚರ್ ಅಂತೂ ನಿಮಗೆ ಬೇರೆ ಮಾಡೆಲ್ಸ್ ಅಲ್ಲಿ ಇಲ್ವೇ ಇಲ್ಲ. ಇವಿ ವೆಹಿಕಲ್ ಕೂಡ ಚಾರ್ಜ್ ಮಾಡ್ಕೊಂಡು ಕಾರ್ ಚಾರ್ಜ್ ಮಾಡಬಹುದಾ? ಕಾರ್ ಚಾರ್ಜ್ ಮಾಡಬಹುದು. ಸೂಪರ್ ಸರ್. ಹಾಗಾದ್ರೆ ಬೈಕ್ ಚಾರ್ಜ್ ಆ ತರ ಎಲ್ಲ ಫೀಚರ್ಸ್ ಇದರಲ್ಲಿ ಇದೆ ಸರ್. ರಿಮೋಟ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್. ಸೂಪರ್ ಸರ್. ಸೊ 3 ಆಪ್ಷನ್ ಇದೆ. ಒಂದು ಕೀ ಸ್ಟಾರ್ಟ್ ಇದೆ, ಒಂದು ರಿಮೋಟ್ ಸ್ಟಾರ್ಟ್ ಇದೆ, ಒಂದು ರಿಕಾಯಿಲ್ ಸ್ಟಾರ್ಟ್ ಇದೆ. ಸೊ ಸ್ಟಾರ್ಟ್ ಮಾಡೋದಕ್ಕೆ ಸಿಂಪಲ್ ನೋಡಿ, ಸ್ಟಾರ್ಟ್ ಇದರಲ್ಲೇ ಮಾಡಬಹುದು. ಒಂದ್ಸಲಿ ಪ್ರೆಸ್ ಮಾಡಿಬಿಟ್ರೆ ಅದೇ ಸ್ಟಾರ್ಟ್ ಆಗುತ್ತೆ ಸರ್. ಇದರಲ್ಲಿ ಆಫ್ ಮಾಡಬಹುದಾ? ಅದರಲ್ಲೇ ಆಫ್ ಮಾಡಿ 10 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಕ್ರೇಜಿ ಸರ್. 100 ಮೀಟರ್ಸ್ ಇಂದ ವರ್ಕ್ ಆಗುತ್ತೆ. 2000, 3000, 4000, 5000 ಮ್ಯಾಕ್ಸಿಮಮ್ ಲೋಡ್ ಸರ್. ನೋಡಿ 5.8 kV ಬರ್ತಾ ಇದೆ. ಫ್ರೀಕ್ವೆನ್ಸಿ ಡ್ರಾಪ್ ಆಗ್ತಾ ಇದೆಯಾ? ಇಲ್ಲ ಸರ್. ಸೊ ಇದ್ರದ್ದು ಯೂಸೇಜ್ ಬಂದ್ರೆ ಆಗ್ಲೇ ನಾನು ಹೇಳಿದೆ, ಹೋಟೆಲ್ಸ್, ಹಾಸ್ಪಿಟಲ್ಸ್, ಫ್ಯಾಕ್ಟರೀಸ್, ಶೋರೂಮ್ಸ್, ಡೆಂಟಿಸ್ಟ್ ಸೆಟಪ್, ನರ್ಸಿಂಗ್ ಹೋಮ್ಸ್, ಕಲ್ಯಾಣ ಮಂಟಪಗಳು, ಸೊ ಗಣಪತಿ ಏನಾರ ವಿಸರ್ಜನೆ ಮಾಡಿದ್ರೆ ಅದಕ್ಕೆ ಆರ್ಕೆಸ್ಟ್ರಾ ಬಾರಿಸೋದಕ್ಕೆ. ಸೊ ಇದೇ ತರ ಜನರೇಟರ್ ನೀವು ಡೀಸೆಲ್ ಅಲ್ಲಿ ತೊಗೊಳಕ್ ಹೋದ್ರೆ ಇವತ್ತಿನ ಮಾರ್ಕೆಟ್ ಅಲ್ಲಿ 15 ಜನ, ಅದಕ್ಕೆ ಒಂದು ಸಪರೇಟ್ ವೆಹಿಕಲ್ ಬೇಕು. ಸೊ ಇದು 4 ಜನ ಇದ್ರೆ ಟ್ರಾಲಿಲಿ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡುವುದು. ಸೊ ಲೆಸ್ ಇರುತ್ತೆ. ಜನರೇಟರ್ ಅಂದ ತಕ್ಷಣ ನಮ್ಮ ಮೈಂಡಿಗೆ ಬರುವಂಥದ್ದು ತುಂಬಾ ಹೆವಿ ಇರುತ್ತೆ. ಬಟ್ ಇಲ್ಲಿ ನೋಡಿ ತುಂಬಾ ಪೋರ್ಟಬಲ್ ಅಂಡ್ ಸೌಂಡ್ ಇರುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಇದು ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು, ಇದು ಸೌಂಡ್ಲೆಸ್ ಕೂಡ ಹೌದು. ಅಂಡ್ ಜೊತೆಗೆ ಇದು ಪೆಟ್ರೋಲ್ ಅಲ್ಲಿ ರನ್ ಆಗುತ್ತೆ. ತುಂಬಾ ಜನ ಜನರೇಟರ್ ಅಂದ ತಕ್ಷಣನೇ ಒಂದು ಪೊಲ್ಯೂಷನ್ ಮಾಡುತ್ತೆ, ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಇಲ್ಲ ಅಂತ ಅನ್ಕೊಂತಾ ಇರ್ತಾರೆ. ಬಟ್ ಇದು ಪೆಟ್ರೋಲ್ ಅಲ್ಲಿ ರನ್ ಆಗುತ್ತೆ. ಇದು ಸಾಕಷ್ಟು ಯೂಸೇಜ್ ಕೂಡ ಇದೆ, ಪೋರ್ಟಬಲ್ ಕೂಡ ಹೌದು. ಇದರಲ್ಲೇ ಡಿಫ್ರೆಂಟ್ ಮಾಡೆಲ್ಸ್ ಇದೆ. ಇವಾಗ ತೋರಿಸಿದ್ದು ಕಿಕ್ ಸ್ಟಾರ್ಟು, ಅದಾದಮೇಲೆ ಪುಷ್ ಬಟನ್ ಸ್ಟಾರ್ಟ್ ಕೂಡ ಇದೆ. ಸಾಕಷ್ಟು ಯುನೀಕ್ ಜನರೇಟರ್ಸ್ನ ಇವತ್ತು ನೋಡ್ತೀರಾ. ಆ್ಯಂಡ್ ಇದು ಬಂದು ಇಡೀ ಭಾರತದಲ್ಲೇ ಕೆಲವು ಶೋರೂಮ್ಗಳಲ್ಲಿ ಇದು ನೋಡೋಕ್ಕೆ ಸಿಗುತ್ತೆ ನಿಮಗೆ. ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಹಾಟ್ಸ್ಟಾರ್ ಅವರು, ಸ್ಟಾರ್ಲೈಟ್ ಕಾರ್ಪೊರೇಷನ್ನ ಹಾಟ್ಸ್ಟಾರಲ್ಲಿ ಇದನ್ನು ತಂದಿದ್ದಾರೆ. ಸೊ ನಮಸ್ಕಾರ ಕರ್ನಾಟಕ, ನಾನು ಬಂದಿರೋದು ಸ್ಟಾರ್ಲೈಟ್ ಕಾರ್ಪೊರೇಷನ್ನ ಶೋರೂಮ್ಗೆ. ಇದು ಎಲ್ಲಿ ಬರುತ್ತಪ್ಪ ಅಂತ ಹೇಳೋದಾದರೆ ಸರಸ್ವತಿಪುರಂ ಮೇನ್ ರೋಡು, SSIT ಏನು ಕಾಲೇಜ್ ಬರುತ್ತೆ ಅಲ್ಲಿ ಲೆಫ್ಟ್ ತಗೊಂಡ್ರೆ ನಿಮಗೆ ಏನು ಸ್ಕೂಲ್ ಇದೆ, ವಿದ್ಯಾನಿಕೇತನ್ ಸ್ಕೂಲ್ ಇದೆ, ಅದರ ಆಪೋಸಿಟ್ ಅಲ್ಲೇ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೋಬಹುದು. ತಡ ಮಾಡೋದು ಬೇಡ. ಈ ಒಂದು ಸ್ಟಾರ್ಲೈಟ್ ಕಾರ್ಪೊರೇಷನ್ನ ಹಾಟ್ಸ್ಟಾರ್ನ ಓನರ್ ಆಗಿರುವಂತಹ ರಫಿ ಸರ್ ಇದ್ದಾರೆ, ಅವ್ರನ್ನ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡು ಆದಷ್ಟು ಮಾಹಿತಿ ಈ ಒಂದು ಯೂನಿಕ್ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಚಾನೆಲ್ ಸರ್. ವೆಲ್ಕಮ್ ಸರ್, ವೆಲ್ಕಮ್, ಥ್ಯಾಂಕ್ ಯು. ಹೇಗಿದ್ದೀರಾ ನೀವು? ತುಂಬಾ ಚೆನ್ನಾಗಿದ್ದೀನಿ ಸರ್. ಇಷ್ಟೊಂದು ಎಕ್ಸೈಟ್ಮೆಂಟ್ ಏನಕ್ಕೆ ಅಂತ ಹೇಳಿದ್ರೆ, ಇವತ್ತು ನನ್ನ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಈ ತರ ಒಂದು ಜನರೇಟರ್ಗಳನ್ನ ಇವರೇ ತಗೊಂಡ್ಬಂದಿರೋದು. ಸೊ ಹಾಗಾಗಿ ಇಷ್ಟೊಂದೆಲ್ಲ ಎಕ್ಸೈಟ್ಮೆಂಟು ಅಂಡ್ ಖುಷಿ ಆಯ್ತು ಈ ಜನರೇಟರ್ಗಳನ್ನ ನೋಡಿದ ತಕ್ಷಣನೇ. ಸರ್ ನಮಸ್ಕಾರ, ಹೇಳಿ ಇವಾಗ ಜನರೇಟರ್ ಬಗ್ಗೆ ಡೈರೆಕ್ಟ್ ಆಗಿ ಮಾಹಿತಿ ಕೊಟ್ಬಿಡಿ ಸರ್. ಡೆಫಿನೆಟ್ಲಿ ಸರ್, ಇವಾಗ ನೀವು ಹೇಳಿದ್ರಿ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಇವರೇ ಒಂಥರ ಜನರೇಟರ್ ತಂದಿದ್ದಾರೆ ಅಂತ. ಹೌದು ವೀಕ್ಷಕರೇ, ಈ ಜನರೇಟರ್ಸ್ ಎಲ್ಲ ಕರ್ನಾಟಕದಲ್ಲಿ ಸುಮಾರು ಪ್ರಾಡಕ್ಟ್ ನಾವು ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಂದ್ರೆ ಒಂದು ಇನ್ನೋವೇಟಿವ್ ಪ್ರಾಡಕ್ಟ್ ನಾವು ತೊಗೊಂಬರೋದು. ನಮಗೆ ಯೂನಿಕ್ ಆಗಿರಬೇಕು, ಅಫೋರ್ಡಬಲ್ ಇರಬೇಕು, ಕ್ವಾಲಿಟಿಲಿ ಇರಬೇಕು, ಅದೇ ನಮ್ಮ ಉದ್ದೇಶ. ಸೊ ಅದಕ್ಕೋಸ್ಕರ ಇವತ್ತು ಜನರೇಟರ್ಗೆ ಮೈಂಡಲ್ಲಿ ಏನು ಬರುತ್ತೆ, ಜನರೇಟರ್ ಅಂದ ತಕ್ಷಣನೇ ಡಿಫ್ರೆಂಟ್ ಕೈಂಡ್ ಆಫ್ ಇದು ಬರುತ್ತೆ. ಅದಕ್ಕೆಲ್ಲ ಸೊಲ್ಯೂಷನ್ನು ಇವತ್ತು ಈ ವಿಡಿಯೋನಲ್ಲಿ ನಿಮ್ಮ ವೀಕ್ಷಕರಿಗೆ ಸಿಗುತ್ತೆ. ಸೂಪರ್. ಸೊ ಫಸ್ಟಿಗೆ ಬಂದ್ಬಿಟ್ಟು ಇದು ಹೆಣ್ಮಕ್ಳು ಕೂಡ ಸ್ಟಾರ್ಟ್ ಮಾಡಬಹುದು. ವೆರಿ ಸಿಂಪಲ್, ಈಸಿಯಾಗಿರುತ್ತೆ. ಜಸ್ಟ್ ನೋಡಿ ಸರ್, ಒಂದು ಕಿಕ್ಕಲ್ಲಿ ಪ್ರೀತಿಯಾಗಿ ಸ್ಟಾರ್ಟ್ ಆಗುತ್ತೆ ಇದು. ಜನರೇಟರ್ ಸ್ಟಾರ್ಟ್ ಆಗಿದೆ ಅಂದರೆ ಅರ್ಥನೇ ಆಗಲ್ಲ, ಫುಲ್ ಶಾಕು. ಸೊ ಆನ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಸರ್, ಫೀಚರ್ಸ್, ಲೋಡೆಡ್ ಫೀಚರ್ಸು, ಔಟ್ಪುಟ್ ಬರುತ್ತೆ ನಿಮಗೆ 230 ವ್ಯಾಟ್ಸು, ವೋಲ್ಟ್ಸು. ಅದೇ ಥರ ನಿಮಗೆ ಫ್ರೀಕ್ವೆನ್ಸಿ ಬರುತ್ತೆ, ಇಲ್ಲೇ ಡಿಸ್ಪ್ಲೇ ತೋರಿಸುತ್ತೆ. ಅವರ್ ಮೀಟ್ರ್ ಇದೆ, ಇದು ಮಿನಿಟ್ ಮೀಟ್ರ್ ಇದೆ. ಅದೇ ಥರ ನಿಮಗೆ ಲೋ ಐಡಲ್ಲು, ಹೈ ಐಡಲ್ಲು ಸ್ವಿಚ್ ಕೂಡ ಇದೆ. ಸೊ ಇದರಲ್ಲಿ ನೀವು ಆನ್ ಮಾಡಿಕೊಂಡ್ರೆ ಮೈಲೇಜ್ ಕೂಡ ನಿಮಗೆ ಜಾಸ್ತಿ ಮಾಡೋ ಫೀಚರ್ಸ್ ಇದೆ ಇದರಲ್ಲಿ. ಓಕೆ. ಸೊ ಇದ್ರದ್ದು ಒಂದು ಮೇನ್ ಫೀಚರ್ಸ್ ಏನಂದರೆ, ಇಲ್ಲಿ ನೋಡಿ ಔಟ್ಪುಟ್ ಇಂಡಿಕೇಟರ್ ಬರುತ್ತೆ, ಓವರ್ಲೋಡ್ ಅಲಾರಮ್, ಲೋ ಆಯಿಲ್ ಅಲರ್ಟ್ ತೋರಿಸುತ್ತೆ. ಹಾಗೆ ನಿಮಗೆ ಇಲ್ಲಿ 5 ವೋಲ್ಟ್ಸು USB ಕೂಡ, ನೀವು ಮೊಬೈಲ್ ಕೂಡ ಡೈರೆಕ್ಟಾಗಿ ಚಾರ್ಜ್ ಮಾಡ್ಬೋದು. ಇಲ್ಲಿ ಸ್ಯಾಂಪಲಿಗಿದೆ ನೋಡಿ, ಡೈರೆಕ್ಟಾಗಿ ಚಾರ್ಜ್ ಮಾಡ್ಬೋದು. ಡೈರೆಕ್ಟಾಗಿ ಮೊಬೈಲ್ ಕೂಡ ಚಾರ್ಜ್ ಮಾಡ್ಬೋದು ಸರ್. ಲ್ಯಾಪ್ಟಾಪು, ಮೊಬೈಲ್ ಎಲ್ಲ ಚಾರ್ಜ್ ಆಗ್ತಾ ಇದೆಯಾ ಚಾರ್ಜ್? ಸೂಪರ್ ಸರ್, ಆಗ್ತಾ ಇದೆ. ಸೊ 100%. ಈ ಫೀಚರ್ ಅಂತೂ ನಿಮಗೆ ಬೇರೆ ಮಾಡೆಲ್ಸಲ್ಲಿ ಇಲ್ಲವೇ ಇಲ್ಲ. ಸೊ ಇದು ಫಸ್ಟ್ ಟೈಮ್ ಇನ್ ಇಂಡಿಯಾನೇ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ ಇನ್ ವರ್ಲ್ಡ್ ಅಂತ ಇರ್ಬೋದು. ಸೆನ್ಸಿ ಬ್ರ್ಯಾಂಡ್ ಬಿಟ್ಟರೆ ಬೇರೆ ಕಾಪಿ ಇದರಲ್ಲಿ ಇಲ್ಲವೇ ಇಲ್ಲ. ಮತ್ತೆ ಇಲ್ಲಿ ನೀವು ಔಟ್ಪುಟ್ ತಗೋಬಹುದು.
ಮ್ಯಾಕ್ಸಿಮಮ್ ಔಟ್ಪುಟ್ 1500 ವ್ಯಾಟ್ಸು, ರೇಟೆಡ್ ಔಟ್ಪುಟ್ 1200 ವ್ಯಾಟ್ಸು. ಹಾಫ್ HP 1 HP ಸೆಲ್ಫ್ ಪ್ರೈಮಿಂಗ್ ಪಂಪ್ ರನ್ ಮಾಡ್ಬೋದು. 10 ಲೈಟು, LED ಬಲ್ಬ್, ಫ್ಯಾನು, ಮಿಕ್ಸಿ, ವಾಷಿಂಗ್ ಮಿಷಿನ್ ಎಲ್ಲ ರನ್ ಮಾಡ್ಬೋದು. ಓಕೆ. ಸೊ ಈ ಥರ ಒಂದು ಪ್ಯಾಕ್ ಫೀಚರ್ಸ್ ಇದರಲ್ಲಿರುತ್ತೆ. ಮೈಲೇಜ್ ಒಂದು ಅಡಿಷ್ನಲ್ ಫೀಚರ್. ಮೈಲೇಜ್ ಅಂದರೆ ನಿಮಗೆ 1 ಲೀಟರ್ ಪೆಟ್ರೋಲು 2.5 ಗಂಟೆಯಿಂದ 3 ಗಂಟೆ ರನ್ ಆಗುತ್ತೆ. ಓ ಸೂಪರ್ ಸರ್. 1 ಲೀಟ್ರು 1 ಲೀಟರ್ ಪೆಟ್ರೋಲ್ಗೆ 2.5 ಗಂಟೆಯಿಂದ 3 ಗಂಟೆ ಡಿಪೆಂಡಿಂಗ್ ಅಪಾನ್ ದ ಲೋಡ್. ಸೊ ಈ ಥರ ಒಂದು ಪ್ಯಾಕ್ ಫೀಚರು SC 1500 ಮಾಡೆಲ್. ಸೊ ಇದ್ರದ್ದು ಮಾರ್ಕೆಟ್ ಬೆಲೆ ಡೈರೆಕ್ಟ್ ಆಗಿ ಪ್ರೈಸಿಗೆ ಬಂದ್ಬಿಡ್ತೀನಿ ಸರ್ ಮಾರ್ಕೆಟಲ್ಲಂತೂ ಇಲ್ವೇ ಇಲ್ಲ. ಸೊ ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ ಸ್ಟಾರ್ ಪವರ್ಡ್ ಬೈ ಸೆನ್ಸಿ 1500 ಮಾಡೆಲ್ ಬಂದ್ಬಿಟ್ಟು ಕೇವಲ 43,500 ರೂಪಾಯಿ ಮಾತ್ರ. 43,000 ರೂಪಾಯಿಗೆ 43,500. 1 ಲೀಟರ್ ಪೆಟ್ರೋಲ್ಗೆ 2.5 ಗಂಟೆ ಓಡುವಂತಹ ಒಂದು ಜನರೇಟರ್. ಹೌದು. ಮತ್ತೆ ಪಂಪ್ ರನ್ ಮಾಡೋ ಜನರೇಟರ್ ಸರ್, ಮತ್ತೆ ಮೊಬೈಲ್ ಲ್ಯಾಪ್ಟಾಪ್ ಇದು ಮಾಡೋ ಜನರೇಟರ್. ಸೊ ಇದೆಲ್ಲ ಮಾಡೆಲ್ಸ್ ಏನ್ ನೋಡ್ತಾ ಇದ್ದೀರಾ ಎಲ್ಲ ಇನ್ವರ್ಟರ್ ಸೀರೀಸ್ ಜನರೇಟರ್, ಆಲ್ಟರ್ನೇಟರ್ ಅಲ್ಲ. ಯಾಕಂದ್ರೆ ಸೌಂಡ್ ಇರುತ್ತೆ ಕಮ್ಮಿ ಮತ್ತೆ ಮೈಲೇಜ್ ಇರುತ್ತೆ ಜಾಸ್ತಿ. ಸೊ ಈ ಫೀಚರ್ಸ್ ಜೊತೆ ಸಿಗುತ್ತೆ. ಮತ್ತೆ ಫ್ರೀಕ್ವೆನ್ಸಿ ಇದರಲ್ಲಿ ಮೇನ್ ಫೀಚರ್ ಏನ್ ಗೊತ್ತಾ, ಫ್ರೀಕ್ವೆನ್ಸಿ ಡ್ರಾಪೇ ಆಗಲ್ಲ. ಸೊ ಫ್ರೀಕ್ವೆನ್ಸಿ ಅಂದ್ರೆ ನಮ್ಮ ವೀಕ್ಷಕರಿಗೆ ಅರ್ಥ ಆಗಲ್ಲ. ಏನು ಇವಾಗ ಜನರೇಟರ್ ನೀವು ನೋಡಿದಿರಾ, ಆನ್ ಮಾಡ್ಬಿಟ್ಟು ಸ್ವಲ್ಪ ಲೋಡ್ ಕೊಟ್ಟ ತಕ್ಷಣ ಜನರೇಟರ್ ಡ್ಯಾನ್ಸ್ ಆಗ್ತಾ ಇರುತ್ತೆ, ಲೈಟು ಕೂಡ ಡ್ಯಾನ್ಸ್ ಆಗ್ತಾ ಇರುತ್ತೆ. ಅದು ಇದ್ರಲ್ಲಿ ಆಗಲ್ಲ. ಓ ಸೂಪರ್. ಸೊ ಇದು ನಂಬರ್ 1 ಬ್ರ್ಯಾಂಡ್ ಇದೆ ಇಂಡಿಯಾದಲ್ಲಿ, ಎಲ್ಲರಿಗೂ ಗೊತ್ತಿದೆ. ಆ ಬ್ರ್ಯಾಂಡಲ್ಲಿ 2 ಮಾಡೆಲ್ ಇರೋದು ಇನ್ವರ್ಟರ್ ಸೀರೀಸು. ಸೊ ಸೆನ್ಸಿಲಿ ನಿಮಗೆ 8 ಮಾಡೆಲ್ ಇವತ್ತಿನ ವಿಡಿಯೋನಲ್ಲಿ ತೋರಿಸ್ತೀನಿ. ಎಲ್ಲ ಮಾಡೆಲ್ ಕೂಡ ನಿಮಗೆ ಇನ್ವರ್ಟರ್ ಸೀರೀಸ್. ಓಕೆ. ಸೊ ನೆಕ್ಸ್ಟ್ ಮಾಡೆಲ್ಗೆ ಹೋಗೋಣ. ನೆಕ್ಸ್ಟ್ ಮಾಡೆಲ್ ಬಂದ್ಬಿಟ್ಟು SC 2000 ಅಂತ ಸರ್. ಸೊ ಇದು ಬಂದ್ಬಿಟ್ಟು 10 kg ಕೆಪಾಸಿಟಿ ಬರುತ್ತೆ ತೂಕ. ಇದು ಬಂದ್ಬಿಟ್ಟು ಒಂದು 20 kg ತೂಕ ಬರುತ್ತೆ ಅಷ್ಟೇ. ಓಕೆ. ಸೊ ಇದು ಒಂದು ಪ್ರೀಮಿಯಂ ಲುಕ್, ಪ್ರೀಮಿಯಂ ಕ್ವಾಲಿಟಿ ಇರೋಂಥ ಪ್ರಾಡಕ್ಟ್. ಬಿಲ್ಡ್ ಕ್ವಾಲಿಟಿ ನೋಡಿ ಸರ್ ಯಾವ ಥರ ಇದೆ, ಫೀಲ್ ಮಾಡಿ. ಬಿಲ್ಡ್ ಕ್ವಾಲಿಟಿ ಫಿನಿಶಿಂಗ್ ನೋಡಿ ಯಾವ ಥರ ಇದೆ. ಇದರಲ್ಲೂ ಅಷ್ಟೇ ಸ್ಟಾರ್ಟ್ ಮಾಡೋದು ವೆರಿ ಸಿಂಪಲ್. ಜಸ್ಟ್ ಇಲ್ಲಿ ಸ್ವಿಚ್ ಆನ್ ಮಾಡಿಬಿಟ್ಟು ನಿಮಗೆ ಪೆಟ್ರೋಲ್ ಆನ್ ಮಾಡಿ ಜಸ್ಟ್ 1 ಕಿಕ್ಕಲ್ಲಿ ಸ್ಟಾರ್ಟ್ ಆಗುತ್ತೆ. ಇದರಲ್ಲೂ ಅಷ್ಟೇ ನೀವು ಐಡಲ್, ಲೋ ಐಡಲ್, ಹೈ ಐಡಲ್ ಅಲರ್ಟ್ ಇದೆ, ಔಟ್ಪುಟ್ ಇಂಡಿಕೇಟರ್ ಇದೆ, ಓವರ್ಲೋಡ್ ಅಲಾರಮ್ ಇದೆ, ಲೋ ಅಲರ್ಟ್ ಇದೆ, ವೋಲ್ಟೇಜ್ ತೋರಿಸುತ್ತೆ, ಫ್ರೀಕ್ವೆನ್ಸಿ ತೋರಿಸುತ್ತೆ. ಓವರ್ಲೋಡ್ ಮಾಡೋದು ಕೂಡ ನಿಮಗೆ ಫ್ರೀಕ್ವೆನ್ಸಿ 1 ಡ್ರಾಪ್ ಕೂಡ ಔಟ್ಪುಟ್ ಚೇಂಜ್ ಆಗಲ್ಲ ಇದರಲ್ಲಿ. ಸೊ ಅವರ್ ಮೀಟ್ರ್, ಮಿನಿಟ್ ಮೀಟ್ರ್, ಸೊ ಎಲ್ಲ ಫೀಚರ್ಸ್ ಇದೆ. ಮತ್ತು ಔಟ್ಪುಟ್ ನೀವು ಇಲ್ಲಿಂದ ತೊಗೋಬೋದು. 1600 ವ್ಯಾಟು ಪಕ್ಕ ನಿಮಗೆ ರೇಟೆಡ್ ಔಟ್ಪುಟ್ ಇದೆ. ಓಕೆ. 1.6 kV. ಅದೇ ಥರ ನಿಮಗೆ ಮ್ಯಾಕ್ಸಿಮಮ್ ಔಟ್ಪುಟ್ ಬಂದ್ಬಿಟ್ಟು ಆಲ್ಮೋಸ್ಟು 1900 ವ್ಯಾಟ್ಸ್ ಬರುತ್ತೆ, 1.9 kV. ಓಕೆ. ಸೊ ಇದರಲ್ಲಿ ಮೇನ್ ಫೀಚರ್ ಒಂದು ಏನಂದರೆ, ಸೊ ಇವತ್ತು ನೀವು ಈ ಜನರೇಟರ್ ಪರ್ಚೇಸ್ ಮಾಡಿದ್ದೀರಾ, 6 ತಿಂಗಳು 1 ವರ್ಷ ಆದಮೇಲೆ ನಿಮಗೆ ಸಾಲದೆ ಬರ್ತಾ ಇಲ್ಲ ಪವರು, ಆ ಟೈಮಲ್ಲಿ ಸೊ ಇದನ್ನು ಪ್ಯಾರಲಲ್ ಕನೆಕ್ಷನ್ ಕೂಡ ಮಾಡ್ಕೊಬೋದು. ಅಂದ್ರೆ 2 ಜನರೇಟರ್ ತಗೊಂಡು ಕನೆಕ್ಟ್ ಮಾಡಿ. ಹೌದು, 2 ಜನರೇಟರ್ ಜಾಸ್ತಿ ಆಗುತ್ತೆ. ಹೌದು, 1600 ವ್ಯಾಟ್ ಇದು ಬರುತ್ತೆ. ನಾಳೆ ನೀವು ಇದೇ ಥರ ಜನರೇಟರ್ ತೊಗೊಂಡು 1600 ವ್ಯಾಟ್ ಆನ್ ಮಾಡಿದ್ರೆ 2 ಮಲ್ಟಿಪ್ಲೈ ಮಾಡಿ 3200 ವ್ಯಾಟ್ಸ್ ಔಟ್ಪುಟ್ ಬರುತ್ತೆ. ಸೂಪರ್. ಸೊ ಈ ಫೀಚರ್ಸ್ ಈ ಎಲ್ಲ ಮಾಡೆಲ್ಸ್ ಅಲ್ಲೂ ನಿಮಗೆ ಅವೈಲೇಬಲ್ ಇದೆ, ಬೇರೆ ಬ್ರ್ಯಾಂಡಲ್ಲಿ ಇಲ್ಲ ಸರ್. ಇದರಲ್ಲಿ ನಿಮಗೆ ಟ್ಯಾಂಕ್ ಬಂದ್ಬಿಟ್ಟು 2.5 ಲೀಟರ್ ಬರುತ್ತೆ. ಇದರಲ್ಲಿ ನಿಮಗೆ ಟ್ಯಾಂಕ್ ಬಂದ್ಬಿಟ್ಟು ಹತ್ರ 3 ಲೀಟರ್ ಟ್ಯಾಂಕ್ ಬರುತ್ತೆ. ಓಕೆ. ಸೊ ಇದ್ರದ್ದು ಮೈಲೇಜ್ ಬಂದ್ಬಿಟ್ಟು 2 ಗಂಟೆ 10 ನಿಮಿಷ ಬರುತ್ತೆ 1 ಲೀಟರ್ ಪೆಟ್ರೋಲ್ಗೆ. 1600 ವ್ಯಾಟ್ ಪಕ್ಕ ನಿಮಗೆ ಔಟ್ಪುಟ್ ಕೊಡುತ್ತೆ ಸಿಂಗಲ್ ಫೇಸ್ ಪವರಲ್ಲಿ. ಸೊ ಆಲ್ಮೋಸ್ಟ್ ಒಂದು 50-60 cc ಇಂಜಿನ್, ಇದು 4 ಸ್ಟ್ರೋಕ್ ಇಂಜಿನ್ ಬರುತ್ತೆ. ಸೊ ಇದು ಏನೇನು ಯೂಸ್ ಮಾಡ್ಬೋದು ಅಂದರೆ, ನೀವು ನಾರ್ಮಲ್ 10 ಲೈಟು, LED ಬಲ್ಬು, ಫ್ಯಾನು, ಮಿಕ್ಸಿ, TV, ವಾಷಿಂಗ್ ಮಿಷಿನ್ ಎಲ್ಲ ಯೂಸ್ ಮಾಡ್ಬೋದು. ಜೊತೆಯಲ್ಲಿ 1 HP ಸೆಲ್ಫ್ ಪ್ರೈಮಿಂಗ್ ಪಂಪು ಕೂಡ ಇದರಲ್ಲಿ ರನ್ ಮಾಡ್ಬೋದು. ಸೊ ಲೋಡ್ ವೇರಿ ಮಾಡ್ಕೊತ. ಸೊ ಇದ್ರದ್ದು ಮಾರ್ಕೆಟ್ ಬೆಲೆ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಮಾರ್ಕೆಟಲ್ಲಿ ಇಲ್ಲವೇ ಇಲ್ಲ ಬ್ರ್ಯಾಂಡ್. ಸೆನ್ಸಿ ಬಿಟ್ಟರೆ ಕಾಪಿ ಇದರದ್ದು ಇರಲೇ ಇಲ್ಲ. ನಮ್ಮ ಹತ್ರ ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಬ್ರ್ಯಾಂಡ್ ಕಡೆಯಿಂದ ತೊಗೊಂಡ್ರೆ ನಿಮಗೆ ಕೇವಲ 59,000 ರೂಪಾಯಿಗೆ ನಿಮಗೆ SC 2000 ಮಾಡೆಲ್ ಸಿಗ್ತಾ ಇದೆ. ಓಕೆ. ಹೌದು, ಮೊಬೈಲ್ ಅಂಗಡಿ ಇರುತ್ತೆ ಸರ್. ಇದು ಈ ಮಾಡೆಲ್ ಬಂದ್ಬಿಟ್ಟು ಪ್ರೀಮಿಯಂ ಸೆಗ್ಮೆಂಟ್ ಸರ್. ಸೊ ಮನೆ ಪರ್ಪಸ್ಸಿಗೆ ನಾನು ಹೇಳಿದೆ, ಇದೇ ಥರ ಇವಾಗ ನೀವು ಹೇಳಿದ್ರೆ ಬಟ್ಟೆ ಅಂಗಡಿ, ಸ್ಟೇಷನರಿ ಶಾಪ್ಸು, ಮತ್ತು ಮೋಸ್ಟ್ ಯೂಸ್ಫುಲ್ ಅಂದರೆ ಇದು ಕ್ಯಾಟ್ರಿಂಗ್ ವೆಹಿಕಲ್ಸ್. ಓಕೆ. ಸೊ ಫಾಸ್ಟ್ ಫುಡ್ ಯೂಸ್ ಮಾಡ್ತಾರೆ, ಪಾನಿಪುರಿ ಅಂಗಡಿಗಳಿಗೆ, ಕಬಾಬ್ ಅಂಗಡಿಗೆ, ಜ್ಯೂಸ್ ವ್ಯಾನಿಗೆ, ಸೊ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಮತ್ತು ಈ ಮಾಡೆಲ್ ಅಂತೂ ನಾವು ಈ ಫಿಶಿಂಗಿಗೆ ತೊಗೊಂಡೋಗ್ತಾರೆ ಅವರು. ಸೊ ಈ ಬೀಚ್ ಸೈಡಲ್ಲೆಲ್ಲ ಫಿಶಿಂಗಿಗೆ ಈ ಮಾಡೆಲ್ ರೆಕಮೆಂಡ್ ಮಾಡ್ತೀವಿ, SC 1500. ಈ ಮಾಡೆಲ್ ಅದಕ್ಕಿಂತ ಸ್ವಲ್ಪ ಫೀಚರ್ ಜಾಸ್ತಿ ಇರೋದ್ರು ಯಾರಿಗೆ 1600 ವ್ಯಾಟ್ ಇದ್ರೆ ಈ ಮಾಡೆಲ್ ಪರ್ಚೇಸ್ ಮಾಡ್ಬೋದು. ಓಕೆ ಸರ್. ಪಕ್ಕದಲ್ಲಿ ಇನ್ನೊಂದಿದೆ. ಹಾಂ,
ಇದು ಯಾವುದು ಸರ್ ಇದು? ಸೊ ಇದು ಬಂದ್ಬಿಟ್ಟು ನಿಮಗೆ SC 2500 ಮಾಡಲ್. ಸೊ ಮ್ಯಾಕ್ಸಿಮಮ್ ಔಟ್ಪುಟ್ ಬಂದ್ಬಿಟ್ಟು 2500 ವ್ಯಾಟ್ ಬರುತ್ತೆ. ರೇಟೆಡ್ ಔಟ್ಪುಟ್ ಬಂದ್ಬಿಟ್ಟು 2.2 kV ಬರುತ್ತೆ, 2200 ವ್ಯಾಟ್. ಸೊ ಇದರಲ್ಲೂ ಅಷ್ಟೇ ನಿಮಗೆ ಸ್ಟಾರ್ಟ್ ಮಾಡೋದು ವೆರಿ ಸಿಂಪಲ್. ಜಸ್ಟ್ ಸ್ಟಾರ್ಟಿಗೆ ಇಟ್ಕೊಂಡು ಇದರಲ್ಲೂ ರೋಪ್ ಸ್ಟಾರ್ಟ್ ಇರುತ್ತೆ ನಿಮಗೆ, ಒಂದೇ ಪುಲ್ಲಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ. ಮತ್ತೆ ಇದರಲ್ಲೂ ಅಷ್ಟೇ ನಿಮಗೆ ಲೋ ಐಡಲ್ ಇರುತ್ತೆ, ಹೈ ಐಡಲ್ ಇರುತ್ತೆ. ಸೌಂಡ್ ನೋಡಿ ಸರ್, ಸೂಪರ್ ಸರ್. ಸೊ ಇದರಲ್ಲಿ ಎಲ್ಲ ಡಿಜಿಟಲ್ ಡಿಸ್ಪ್ಲೇ ಇರುತ್ತೆ, ಯಾವುದೇ ಬಟನ್ ಪ್ರೆಸ್ ಮಾಡೋ ಅವಶ್ಯಕತೆ ಇರಲ್ಲ. ನೋಡ್ತಾ ಇರ್ಬೋದು, ಫ್ಯೂಯಲ್ ಇಂಡಿಕೇಟರ್ ತೋರಿಸ್ತಾ ಇದೆ, ಅವರ್ ಮೀಟ್ರ್, ಮಿನಿಟ್ ಮೀಟ್ರು, ಫ್ರೀಕ್ವೆನ್ಸಿ, ವೋಲ್ಟೇಜು, ಪವರ್ ಔಟ್ಪುಟ್ಟು. ಸೊ 2 ಪವರ್ ಔಟ್ಪುಟ್ ಇರುತ್ತೆ ಸರ್, ಡಿವೈಡ್ ಆಗಿ ಬರುತ್ತೆ ನಿಮಗೆ 2200 ವ್ಯಾಟು, ಮ್ಯಾಕ್ಸಿಮಮ್ 2500 ವ್ಯಾಟ್ ಬರುತ್ತೆ. ಹಾಗೆ ಇದರಲ್ಲಿ ನಿಮಗೆ 5 ವೋಲ್ಟ್ USB ಇದರಲ್ಲೂ ಬರುತ್ತೆ. ಸೇಮ್ DC 12 ವೋಲ್ಟ್ ಬ್ಯಾಟ್ರಿ ಕೂಡ ಚಾರ್ಜ್ ಮಾಡ್ಬೋದು. ಈ ಫೀಚರ್ಸ್ ಅಂತೂ ಈ ಮಾಡೆಲ್ಸಲ್ಲಿ ಅವೈಲೇಬಲ್ ಇರೋದು, ಮಾರ್ಕೆಟಲ್ಲಿ ಯಾವ ಮಾಡೆಲ್ಸಲ್ಲೂ ಬೇರೆ ಅವೈಲೇಬಲ್ ಇಲ್ಲ. ಓಕೆ. ಇದು ಆಲ್ಮೋಸ್ಟು ಟ್ರಾಲಿ ಮಾಡೆಲ್ ಬರುತ್ತೆ. ಸೊ ವೀಲ್ ಎಲ್ಲ ಬರುತ್ತೆ ಇದು. ಓ ಸೂಪರ್ ಸರ್. ಸೊ ನೀವು ಸೂಟ್ ಕೇಸ್ ಥರ ಎಲ್ಲಿ ಬೇಕಾದ್ರೂ ನೀವು ಟ್ರಾಲಿ ಮಾಡ್ಕೊಂಡು ಹೋಗ್ಬೋದು. ಮ್ಯಾಕ್ಸಿಮಮ್ ವೈಟ್ ಬಂದರೂ ನಿಮಗೆ 26ರಿಂದ 27 kg ವೈಟ್ ಬರುತ್ತೆ ಅಷ್ಟೇ. ಸೊ ಈಸಿಯಾಗಿ ಈ ಥರ ನೀವು ಕ್ಯಾರಿ ಮಾಡ್ಬೋದು ನೋಡಿ. ಸೂಪರ್ ಸರ್. ಸೊ ಈ ಥರ ಒಂದು ಫೀಚರ್ಸು ನೀವು ಜನ್ರೇಟ್ರಲ್ಲಿ ಸಿಗ್ತಾ ಇರೋದಂದರೆ ಅದು ಹೆಚ್ಚು, ಅದು ಒಂದು ಗಾಡ್ ಗಿಫ್ಟ್ ಅಂತಲೇ ಹೇಳಬೇಕು. ಅದು ಈಗಿನ ಟೈಮಲ್ಲಿ, ಅದು ಇಂಡಿಯಾದಲ್ಲಿ, ಅದು ಕರ್ನಾಟಕದಲ್ಲಿ, ಅದು ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಬ್ರ್ಯಾಂಡಲ್ಲಿ, ಅದು ನಿಮ್ಮ ವ್ಯೂವರ್ಸಿಗೆ. ಸೊ ಇದ್ರದ್ದು ಔಟ್ಪುಟ್ ಹೇಳಿದೆ ನಾನು 2200 ವ್ಯಾಟು. ಸೊ ಇದು ಯೂಸೇಜ್ ಬಂದ್ಬಿಟ್ಟು ನಿಮಗೆ ಒಂದು 1.5 HP, 1.5 ಟನ್ AC ಕೂಡ ಇದರಲ್ಲಿ ರನ್ ಮಾಡ್ಬೋದು ಸರ್. ಸೂಪರ್ ಸರ್. ಹಾಗೆ ನೀವು 10 LED ಬಲ್ಬ್, ಫ್ಯಾನು, ಮಿಕ್ಸಿ, ಮನೇಲಿ ಏನೇನು ಪರ್ಪಸ್ ಯೂಸ್ ಇದೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ವಿತೌಟ್ ಎನಿ ಲೋಡ್ ವೇರಿ ಮಾಡ್ತಾನೆ. ಮತ್ತು ಇನ್ನೊಂದು ಏನು ಫೀಚರ್ ಅಂದರೆ ಇದರಲ್ಲೂ ಅಷ್ಟೇ ನಿಮಗೆ ಪ್ಯಾರಲಲ್ ಕನೆಕ್ಷನ್ ಮಾಡಿ ಬೇರೆ ಜನರೇಟರ್ಸ್ಗೆ ಜಾಯಿನ್ ಮಾಡ್ಬೋದು. ಓಕೆ ಓಕೆ. ಸೊ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ಇದು ನಿಮಗೆ ಹತ್ತತ್ರ 4.25 ಲೀಟರ್ ಟ್ಯಾಂಕ್ ಬರುತ್ತೆ ಪೆಟ್ರೋಲ್ದು. ಸೊ ಮೈಲೇಜ್ ಬಂದ್ಬಿಟ್ಟು ನಿಮಗೆ 1 ಗಂಟೆಗೆ 1 ಲೀಟರ್ ಪೆಟ್ರೋಲಿಗೆ 2 ಅವರ್ ಕಂಟಿನ್ಯೂಸ್ ಆಗಿ ರನ್ ಆಗುತ್ತೆ ಸರ್. ಇವಾಗ 3 ಮಾಡೆಲ್ದು ಎಷ್ಟು ಓವರ್ ಆಲ್ ಮೈಲೇಜು ಅಂದರೆ ಕನ್ಸಿಡರಿಂಗ್ ದ ಟ್ಯಾಂಕ್ ಕೆಪಾಸಿಟಿ? ಅದು 2.5 ಲೀಟರ್ ಸರ್. ಅದು 2.5 ಲೀಟ್ರು. ನೀವು ಆರಾಮಾಗಿ ಒಂದ್ಸಲಿ ಫುಲ್ ಟ್ಯಾಂಕ್ ಮಾಡಿದ್ರೆ 6ರಿಂದ 8 ಗಂಟೆ ಓಡಿಸ್ಬೋದು. ಓಕೆ. ಅದೇ ಥರ ಇದು ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಆರಾಮಾಗಿ ಇದು 8ರಿಂದ 10 ಅವರ್ ಓಡಿಸ್ಬೋದು. ಓಕೆ. ಇದು ಅಷ್ಟೇ ನಿಮಗೆ ಮೈಲೇಜ್ ನೋಡಿಕೊಂಡ್ರೆ 4 ಲೀಟರ್ ಪೆಟ್ರೋಲ್ ಅಂದರೆ ಲೆಕ್ಕ ಹಾಕೊಂಡ್ರೆ 1 ಲೀಟ್ರಿಗೆ 2 ಗಂಟೆ ಅಂದರೆ 8ರಿಂದ 10 ಗಂಟೆ ರನ್ ಮಾಡ್ಬೋದು ಕಂಟಿನ್ಯೂಸ್ ಆಗಿ. 3 ಕೂಡ ಕಂಟಿನ್ಯೂಸ್ ಆಗಿ. ಹೌದು ಸರ್. ಇವಾಗ ನಮ್ಮ ವೀಕ್ಷಕರು ಬಂದ್ಬಿಟ್ಟು ತುಂಬಾ ಜನ ಆಕ್ಚುಲಿ ಟ್ರಾವೆಲರ್ಸು, ಆಟೋಮೊಬೈಲ್ ಎಂಥೂಸಿಯಾಸ್ಟ್ಗಳೇ ನಮ್ಮ ಚಾನಲ್ ಅಲ್ಲಿ ಇರೋದು. ಹೌದು. ಸೊ ಇವಾಗ ಹೊರಗಡೆ ಕ್ಯಾಂಪಿಂಗ್ ಹೋಗ್ಬೇಕು, ಅಲ್ಲೇ ಒಂದು ಹಾಕ್ಬಿಟ್ಟಿದ್ದೀರಾ? ಹೌದು ಸರ್, ಎಲ್ಲ ಕ್ಯಾಂಪಿಂಗ್ ಆತರ. ಸರ್ ಇದರಲ್ಲಿ ಏನೇನು ಫೀಚರ್ ಇದೆ ಗೊತ್ತಾ? ನಾನು ಫಸ್ಟೇ ಹೇಳಿದ್ದೀನಿ ಇಂಟ್ರೋದಲ್ಲಿ. ಸೊ ಜನರೇಟರ್ ಅಂದರೆ ಅದಕ್ಕೆ ಫುಲ್ ಸ್ಟಾಪ್ ಸೊಲ್ಯೂಷನ್ ಇವತ್ತು ಈ ಸೆನ್ಸಿ ಈ ನಮ್ಮ ವಿಡಿಯೋನಲ್ಲಿ ಸಿಗ್ತಾ ಇದೆ. ಅವ್ರು ಕ್ಯಾಂಪಿಂಗ್ ಹೋಗ್ಬೇಕಾ ತೊಗೊಂಡು ಹೋಗ್ಬೋದು, 2 ವೀಲರಲ್ಲಿ ಹೋಗ್ಬೇಕಾ ತೊಗೊಂಡು ಹೋಗ್ಬೋದು, ಕಾರಲ್ಲಿ ಹೋಗ್ಬೇಕಾ ಹೋಗ್ಬೋದು. ಇವಾಗಂತೂ ಟ್ರೆಂಡಿಂಗ್ ಇದೆ EV ವೆಹಿಕಲ್ಸ್ದು. ಸೊ ಒಂದು 300 ಮ್ಯಾಕ್ಸಿಮಮ್ ಅಂದರೆ 300-400 ಮೈಲೇಜ್ ಬರುತ್ತೆ ಸರ್ ಅಷ್ಟೇ ಒಂದು ಟೈಮ್ ಚಾರ್ಜಿಗೆ. ಅದಾದಮೇಲೆ ರಿಟರ್ನ್ ಬರೋಕ್ಕೆ 6 ಅವರ್ ವೆಯ್ಟ್ ಮಾಡಬೇಕು. ಇವಾಗೆಲ್ಲ ಪರ್ವತ ಅಲ್ಲಿ ಇಲ್ಲಿ ಎಲ್ಲರೂ ಹೋಗಿದ್ರೆ ಟ್ರೆಕ್ಕಿಂಗಿಗೆ ಅಲ್ಲಿ ಎಲ್ಲಿ ಸಿಗುತ್ತೆ ಔಟ್ಪುಟ್. ಸೊ ಆ ಟೈಮಲ್ಲಿ ಇದರ ಡೈರೆಕ್ಟಾಗಿ EV ವೆಹಿಕಲ್ ಕೂಡ ಚಾರ್ಜ್ ಮಾಡ್ಕೊಂಡು ಕಾರ್ ಚಾರ್ಜ್ ಮಾಡ್ಬೋದು. ಸೂಪರ್ ಸರ್. ಹಾಗಾದ್ರೆ ಬೈಕ್ ಚಾರ್ಜ್ ಮಾಡ್ಬೋದು. ಸೊ ಆ ಥರ ಎಲ್ಲ ಫೀಚರ್ಸ್ ಇದರಲ್ಲಿ ಇದೆ ಸರ್. ಇದರದ್ದು ಪ್ರೈಸ್ ಬಂದ್ಬಿಟ್ಟು ಹೇಳ್ತೀನಿ ನಾನು, ಮಾರ್ಕೆಟಲ್ಲಿ ಇಲ್ಲವೇ ಇಲ್ಲ ಅಗೈನ್. ಸೊ ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಬ್ರ್ಯಾಂಡ್ ಕಡೆಯಿಂದ ತೊಗೊಂಡ್ರೆ ಕೇವಲ 84,500 ರೂಪಾಯಿಗೆ ಸಿಗ್ತಾ ಇದೆ ಸರ್. ನೆಕ್ಸ್ಟ್ ಮಾಡೆಲ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ನೆಕ್ಸ್ಟ್ ಮಾಡೆಲ್ಗೆ ಹೋಗೋಕ್ಕಿಂತ ಕಂಪ್ನಿ ಬಗ್ಗೆ ಹೇಳ್ತೀನಿ. ಸೊ ಏನಿದು ಸೆನ್ಸಿ ಬ್ರ್ಯಾಂಡ್ ಸರ್? ಸೆನ್ಸಿ ಬ್ರ್ಯಾಂಡ್ ಬಂದ್ಬಿಟ್ಟು ಗ್ಲೋಬಲ್ ಫೇಮಸ್ ಇರೋಂಥ ಬ್ರ್ಯಾಂಡು. ಸೊ ಆಲ್ಮೋಸ್ಟ್ ಇದು ಬಂದ್ಬಿಟ್ಟು ಎಲ್ಲ US ಟೆಕ್ನಾಲಜಿ ಇರೋಂಥ ಪ್ರಾಡಕ್ಟು. ಸೊ ಇದು ಬಂದ್ಬಿಟ್ಟು ವರ್ಲ್ಡ್ ವೈಡ್ ನಿಮಗೆ ಓವರ್ಸೀಸ್ 11+ ಓವರ್ಸೀಸ್ ಬ್ರಾಂಚ್ ಇದೆ ವರ್ಲ್ಡ್ ವೈಡ್. ಮತ್ತು 30 years ಪ್ಲಸ್ ಎಕ್ಸ್ಪೀರಿಯನ್ಸ್ ಇದೆ ಇದು ಮ್ಯಾನುಫ್ಯಾಕ್ಚರಿಂಗ್. ಅದೇ ಥರ ನಿಮಗೆ 120+ ಕಂಟ್ರೀಸ್ ಬ್ರ್ಯಾಂಡ್ರಲ್ಲಿ ಇದು ರಿಜಿಸ್ಟರ್ಡ್ ಆಗಿದೆ ವರ್ಲ್ಡ್ ವೈಡ್. ಮತ್ತು ಪೇಟೆಂಟ್ ಬಂದರೆ 500ಗಿಂತ ಜಾಸ್ತಿ ಪೇಟೆಂಟು ಸೆನ್ಸಿ ಬ್ರ್ಯಾಂಡಲ್ಲಿ ಜನರೇಟರ್ಸ್ಗೆ ಇದೆ. ಓಕೆ ಓಕೆ. ಮತ್ತು ಇದು ಇಂಡಿಯಾದಲ್ಲಿ ಒಂದು 2 years 3 years ಇಂದ ಲಾಂಚ್ ಆಗಿದೆ ಅಷ್ಟೇ. ಸೊ ರೆಸ್ಟ್ ಆಫ್ ದ ವರ್ಲ್ಡ್ ಆಲ್ಮೋಸ್ಟ್ 30 years ಇಂದ ಇದೆ.
ಓಕೆ. ಸೊ ನೆಕ್ಸ್ಟ್ ಮಾಡಲ್ ಬಂದ್ಬಿಟ್ಟು ನಿಮಗೆ SC3000 ಅಂತ ಮ್ಯಾಕ್ಸಿಮಮ್ ಔಟ್ಪುಟ್ 3500 ವ್ಯಾಟ್ ಬರುತ್ತೆ. ಸೊ ರೇಟೆಡ್ ಔಟ್ಪುಟ್ 3000 ಬರುತ್ತೆ. ಇದರಲ್ಲಿ ಅಡ್ವಾನ್ಸ್ ಫೀಚರ್ ಏನಿದೆ, ರಿಮೋಟಲ್ಲಿ ಸ್ಟಾರ್ಟ್ ಆಗುತ್ತೆ. ಸೂಪರ್ ಸರ್. ಸೊ 3 ಆಪ್ಷನ್ ಇದೆ, ಒಂದು ಕೀ ಸ್ಟಾರ್ಟ್ ಇದೆ, ಒಂದು ರಿಮೋಟ್ ಸ್ಟಾರ್ಟ್ ಇದೆ, ಒಂದು ರಿಕಾಲ್ ಸ್ಟಾರ್ಟ್ ಇದೆ. ಸೊ ಸ್ಟಾರ್ಟ್ ಮಾಡೋದಕ್ಕೆ ಸಿಂಪಲ್ ನೋಡಿ, ಸ್ಟಾರ್ಟ್ ಇದರಲ್ಲಿ ಮಾಡ್ಬೋದು. ಒಂದ್ಸಲಿ ಪ್ರೆಸ್ ಮಾಡಿಬಿಟ್ರೆ ಅದೇ ಸ್ಟಾರ್ಟ್ ಆಗುತ್ತೆ. ಸೂಪರ್ ಸರ್. ಸೊ ಆಫ್ ಆಗುತ್ತೆ, ಅದೇ ಸ್ಟಾರ್ಟ್ ಆಗುತ್ತೆ. ಸೊ ಇದು ಓಪನ್ ಫ್ರೇಮ್ ಇದ್ರೂ ಕೂಡ ನಿಮಗೆ, ಸೊ ಇಲ್ಲಿ ನೋಡಿ ಇಂಜಿನ್ ಎಲ್ಲ ಕವರ್ ಆಗಿದೆ. ಸೊ ಇದರಲ್ಲೂ ನಿಮಗೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬರುತ್ತೆ. ಸೊ ಆಲ್ರೆ ಔಟ್ಪುಟ್ ಇಂಡಿಕೇಟರ್ ಇದೆ, ಓವರ್ಲೋಡ್ ಅಲಾರಮ್ ಇದೆ, ಲೋ ಆಯಿಲ್ ಅಲರ್ಟ್ ಇದೆ, ಫ್ರೀಕ್ವೆನ್ಸಿ ನೋಡಿ, ಅವರ್ ಮೀಟ್ರ್, ಮಿನಿ ಮೀಟ್ರ್ ಎಲ್ಲ ಫೀಚರ್ಸು ಇದೆ ಇದರಲ್ಲೂ. ಸೊ ಪ್ಯಾರಲಲ್ ಕನೆಕ್ಷನ್ ಮಾಡ್ಬೋದು. ಸೊ 5 ವೋಲ್ಟ್ಸ್ USB ಇದೆ, ಇಲ್ಲಿಂದ ಔಟ್ಪುಟ್ ತೊಗೋಬೋದು. ಅದೇ ಥರ ಇಲ್ಲಿ DC 12 ವೋಲ್ಟ್ಸು ಚಾರ್ಜಿಂಗ್ ಪಾಯಿಂಟು ಇದೆ. ಸೊ ಇದು ಬಂದ್ಬಿಟ್ಟು 3500 ವ್ಯಾಟ್ ಮ್ಯಾಕ್ಸಿಮಮ್ ಔಟ್ಪುಟ್ಟು, 3000 ವ್ಯಾಟು ರೇಟೆಡ್ ಔಟ್ಪುಟ್ಟು. 2 HP ಪಂಪ್ ಇರಲಿ, ಮೋಟ್ರ್ ಇರಲಿ, ಸೊ ಇದು ಸ್ಟಾರ್ಟ್ ಆಗುತ್ತೆ. ನಮ್ಮ ಪ್ರೆಷರ್ ವಾಷರ್ 155 ಬಾರ್ ಇರಲಿ, ಇಲ್ಲ 4 HP ಇರಲಿ, ಇದರಲ್ಲಿ ಸ್ಟಾರ್ಟ್ ಆಗುತ್ತೆ. ಸೂಪರ್ ಸರ್. ಸೊ ಪರ್ಸ್ನಲಿ ನಾವು ಈ ಗ್ರೌಂಡ್ ಫ್ಲೋರು ಇದರಲ್ಲಿ ರನ್ ಮಾಡಿದ್ದೀವಿ. ಸೊ ಇದು ಬಂದ್ಬಿಟ್ಟು ಬಟ್ಟೆ ಅಂಗಡಿ, ಶೋರೂಮ್ಸು, ಸೊ ಒಂದು 1200 ಸ್ಕ್ವೇರ್ ಫೀಟ್ ಶೋರೂಮ್ಸು ಎಲ್ಲದಕ್ಕೂ ಯೂಸ್ ಆಗುತ್ತೆ. ಓಕೆ. ಸೊ ಈವನ್ ಫೋಟೋ ಕಾಪಿ ಶಾಪ್ಸ್ ಇರುತ್ತೆ, ಜೆರಾಕ್ಸ್ ಮಿಷಿನ್ಸ್ ಯೂಸ್ ಮಾಡೋದಕ್ಕೆ, ಅವ್ರಿಗೆಲ್ಲ ಯೂಸ್ ಆಗುತ್ತೆ ಇದು. ಸೊ ಇದರದ್ದು ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 10 ಲೀಟ್ರ್ ಬರುತ್ತೆ, ಮತ್ತು ಮೈಲೇಜ್ ಬಂದ್ಬಿಟ್ಟು 100 ನಿಮಿಷ ಬರುತ್ತೆ 1 ಲೀಟ್ರ್ ಪೆಟ್ರೋಲಿಗೆ, 100 ಮಿನಿಟ್ಸ್. ಓಕೆ. ಸೊ ಇದರಲ್ಲಿ ಇನ್ನೊಂದು ಫೀಚರ್ ಏನಂದರೆ ಸ್ಟಾರ್ಟು ರಿಮೋಟಲ್ಲಿ ಆಗುತ್ತೆ, ಆಫು ಕೂಡ ರಿಮೋಟಲ್ಲೇ ವರ್ಕ್ ಆಗುತ್ತೆ. ಓಕೆ ಓಕೆ ಸರ್. ಇದು ಪ್ರೈಸ್ ಇವಾಗ? ಸೊ ಇದರದ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಇದಕ್ಕೆ 84,500 ರೂಪಾಯಿ ಹೇಳಿದೆ, ಇದಕ್ಕೂ 84,500 ರೂಪಾಯಿ. ಸೊ ಇದು ಕ್ಲೋಸ್ ಬಾಡಿಲಿ ಬರುತ್ತೆ ನಿಮಗೆ, ಕಾಂಪ್ಯಾಕ್ಟ್ ಡಿಸೈನಲ್ಲಿ, 2200 ವ್ಯಾಟು. ಇದು ಬಂದ್ಬಿಟ್ಟು 3000 ವ್ಯಾಟ್. ಇದು 84,500, ಇದು 84,500. ಓಕೆ. ಪಕ್ಕದಲ್ಲಿ ದೊಡ್ಡದಾಗಿದೆ ಸರ್. ಸೊ ಈ ಮಾಡೆಲ್ ಅಂತೂ ಫಾಸ್ಟ್ ಮೂವಿಂಗ್ ಅಂತಲೇ ಹೇಳ್ಬೋದು. ಸೊ ಇದರದ್ದು ಪ್ರೀಮಿಯಂ ಸೆಗ್ಮೆಂಟು, ಪ್ರೀಮಿಯಂ ಮಾಡೆಲ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೂ ಕೂಡ ನೋಡಿ ನಿಮಗೆ ಟ್ರಾಲಿ ಮಾಡೆಲ್ ಇರುತ್ತೆ. ಸೊ ಎಲ್ಲಿಗೆ ಬೇಕಾದ್ರೂ ನೀವು ತಳ್ಕೊಂಡು ಹೋಗ್ಬೋದು. ಸೊ ಜನರೇಟರ್ ನೀವು ತೊಗೊಂಡು ಹೋಗ್ತಾ ಇದ್ದೀರಾ ಅಂತಲೇ ಅರ್ಥ ಆಗಲ್ಲ. ಸೊ ಈ ಥರ ಒಂದು 4 KV 5 KV ಮಾರ್ಕೆಟಲ್ಲಿ ಜನರೇಟರ್ಸ್ ಇದೆ. 15 ಜನ ಇಳಿಸಕ್ಕೆ ಬೇಕು, 15 ಜನ ಎತ್ತಕ್ಕೆ ಬೇಕು. ಓಕೆ. ಸೊ ಆ ಥರ ಕಾಂಪ್ಯಾಕ್ಟ್ ಬರೀ 50 kg ಜನರೇಟರ್ ಇದು. ಸೊ ಇಲ್ಲಿ ಟಚ್ ಬಟನ್, ಪುಷ್ ಬಟನ್ ಸ್ಟಾರ್ಟ್ ಇದೆ ಸರ್. ಅದೇ ಥರ ನಿಮಗೆ ರೀಕಾಯಿಲ್ ಸ್ಟಾರ್ಟ್ ಇದೆ, ರಿಮೋಟ್ ಸ್ಟಾರ್ಟ್ ಇದೆ. ನೋಡಿ ಸ್ಟಾರ್ಟ್ ಮಾಡೋದಕ್ಕೆ ಫಸ್ಟ್ ಸ್ಟಾರ್ಟ್ ಬಟನ್ ನೀವೇ ಸ್ಟಾರ್ಟ್ ಮಾಡಿ ಸರ್. 10 ಸೆಕೆಂಡ್ಸ್ ಪ್ರೆಸ್ ಮಾಡಿ ಇಟ್ಕೊಬೇಕು, ಆಮೇಲೆ ಬಿಟ್ಟರೆ ಸಾಕು. ನೋಡಿ ವೀಕ್ಷಕರೇ, ಜನರೇಟರ್ನು ಕೂಡ ಪುಷ್ ಬಟನ್ ಸ್ಟಾರ್ಟು ಮತ್ತು ರಿಮೋಟಲ್ಲಿ ಸ್ಟಾರ್ಟ್ ಮಾಡ್ಬೋದು. ಇಗ್ನೇಟ್ ಆಗುತ್ತೆ ನೋಡಿ ಇವಾಗ. ಬಿಡಿ ಸರ್. ಸೂಪರ್ ಸರ್. ಇದರಲ್ಲೇ ಆಫ್ ಮಾಡ್ಬೋದಾ? ಅದರಲ್ಲೇ ಆಫ್ ಮಾಡಿ, 10 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಕ್ರೇಜಿ ಸರ್. 100 ಮೀಟರ್ಸಿಂದ ವರ್ಕ್ ಆಗುತ್ತೆ. ಸೌಂಡ್ ನೋಡಿ ಸರ್, ಜನರೇಟರ್ ಸ್ಟಾರ್ಟ್ ಆಗ್ತಾ ಇದೆಯಾ ಇಲ್ಲ ಇಂಜಿನ್, ಕಾರ್ ಇಂಜಿನ್ ಸ್ಟಾರ್ಟ್ ಆಗ್ತಾ ಇದೆಯಾ? ಸರ್ ಕಾರ್ ಇಂಜಿನ್ ಥರ ಇದೆ ಇದು. ಆ್ಯಂಡ್ ಆಲ್ಸೋ ನೋಡಿ ವೀಕ್ಷಕರೇ, ಇದರಿಂದ ಕೂಡ ಸ್ಟಾರ್ಟ್ ಮಾಡ್ಬೋದು. ಅದೇ ಸ್ಟಾರ್ಟ್ ಆಗುತ್ತೆ ಸರ್. ಸೂಪರ್ ಸರ್. ಇದರಲ್ಲೂ ಅಷ್ಟೇ ಮೈಲೇಜ್ ನಿಮಗೆ ಜಾಸ್ತಿ ಬೇಕು, ಲೋಡ್ ಕಮ್ಮಿ ಇದ್ದಾಗೆ ಇದನ್ನು ಆನ್ ಮಾಡ್ಕೊಬೇಕು. ಇಲ್ಲಾಂದರೆ ಮೈಲೇಜು ನಿಮಗೆ ಬೇಕಾಗಿಲ್ಲ, ಲೋಡ್ ಜಾಸ್ತಿ ಇದ್ದಂಗೆ ಇದನ್ನು ಆಫ್ ಮಾಡ್ಕೊಬೇಕು. ಸೊ ಎಲ್ಲ ಫೀಚರ್ಸು ಇದರಲ್ಲೂ ಇದೆ. ಔಟ್ಪುಟ್ ಎಲ್ಲ ತೋರಿಸುತ್ತೆ, ಆ್ಯಂಪ್ ಎಷ್ಟು ತೊಗೊಳ್ತಾ ಇದೆ, ಫ್ರೀಕ್ವೆನ್ಸಿ ಎಷ್ಟು ತೊಗೊಳ್ತಾ ಇದೆ, ಮತ್ತು ಔಟ್ಪುಟ್ 2 ಕೊಟ್ಟಿದ್ದಾರೆ. ಇದರಲ್ಲೂ ಆಲ್ ಫೀಚರ್ ಇಂಡಿಕೇಟರ್ಸ್ ಎಲ್ಲ ಫೀಚರ್ಸ್ ಇದೆ. ಸೊ 5 ವೋಲ್ಟ್ DC, ಬ್ಯಾಟ್ರಿ ಕನೆಕ್ಷನ್, ಪ್ಯಾರಲಲ್ ಕನೆಕ್ಷನ್ ಎಲ್ಲ ಮಾಡ್ಕೊಬೋದು. ಓಕೆ. ಸರಿ, ಸೊ ಇದ್ರದ್ದು ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ಹತ್ತತ್ರ ನಿಮಗೆ 10 ಲೀಟ್ರ್ ಬರುತ್ತೆ ಸರ್. ಓಕೆ. ಸೊ 10 ಲೀಟ್ರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಈ 1.5 ಟನ್ 2 AC ರನ್ ಮಾಡ್ಬೋದು ಇದರಲ್ಲಿ. ಓಕೆ. ಸೊ ಅದೇ ಥರ ನಮ್ಮ ಹೈ ಕಮರ್ಷಿಯಲ್ ಸೆಟಪ್ಪಿಗೆ ಪ್ರೆಷರ್ ವಾಷರ್ ಅಂದರೆ ನಮ್ಮ ಹತ್ರನೇ ಇದೆ, ಅದನ್ನು ಕೂಡ ಟೆಸ್ಟ್ ಮಾಡ್ಬೋದು. ಸೊ ಒಂದು ಲೋಡು ಕೂಡ ನಾನು ಹಾಕಿ ತೋರಿಸ್ತೀನಿ. ಮ್ಯಾಕ್ಸಿಮಮ್ ಔಟ್ಪುಟ್ಟು 4000 ವ್ಯಾಟ್ ಬರುತ್ತೆ. ರೇಟೆಡ್ ಔಟ್ಪುಟ್ ಬಂದ್ಬಿಟ್ಟು 3500 ವ್ಯಾಟ್ ಬರುತ್ತೆ. 3.5 KV ಪಕ್ಕ ಔಟ್ಪುಟ್ ಬರುತ್ತೆ ನಿಮಗೆ. ಓಕೆ. ಸೊ 1 ಲೀಟ್ರ್ ಪೆಟ್ರೋಲ್ಗೆ ಹತ್ತತ್ರ ನಿಮಗೆ 2 ಗಂಟೆ ರನ್ ಆಗುತ್ತೆ ಸರ್. 1.25ರಿಂದ 2 ಗಂಟೆ ರನ್ ಆಗುತ್ತೆ. ಸೊ ಮನೆಯಲ್ಲಿ ಎಲ್ಲ ಹೋಮ್ ಅಪ್ಲಯನ್ಸಸ್ಸು ಕೂಡ ಯೂಸ್ ಮಾಡ್ಬೋದು, ಹೋಟ್ಲಲ್ಲಿ ಯೂಸ್ ಮಾಡ್ಬೋದು, ರೆಸಾರ್ಟಲ್ಲಿ ಯೂಸ್ ಮಾಡ್ಬೋದು, ಕ್ಯಾಂಪಲ್ಲಿ ಯೂಸ್ ಮಾಡ್ಬೋದು. ಸೊ ಇದರದ್ದು ಫೀಚರ್ಸ್ ಹೇಳ್ತಾ ಇದ್ದರೆ ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡಬೇಕು ಸರ್. ಸೊ ಪ್ರೈಸ್ ಇದು? ಸೊ ಪ್ರೈಸ್ ಬಂದ್ಬಿಟ್ಟು ಇದು ಕೇವಲ 1,18,000 ರೂಪಾಯಿಗೆ ಸಿಗ್ತಾ ಇದೆ.
1,15,000 ರೂಪಾಯಿ. 18 1,18,000 ರುಪೀಸಿಗೆ ಸಿಗ್ತಾ ಇದೆ ನಿಮಗೆ. ಓಕೆ ಸರ್ ನೋಡ್ತಾ ಇರ್ರಿ, ಇಲ್ಲಿ ನಾನು ಲೋಡ್ ಕೊಡ್ತಾ ಇದ್ದೀನಿ ಲೈವ್ ಆಗಿ. 1200 ವ್ಯಾಟು ರೇಟೆಡು, ಮ್ಯಾಕ್ಸಿಮಮ್ 1500 ವ್ಯಾಟು ಸಾಕೆಟ್ ಕನೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ವೋಲ್ಟೇಜ್ ಬರ್ತಾ ಇದೆ. ಫ್ರೀಕ್ವೆನ್ಸಿ ಡ್ರಾಪ್ ಆಗುತ್ತಾ ನೋಡಿ ಫುಲ್ ಲೋಡಲ್ಲಿ. ಆನ್ ಮಾಡಿ ಸರ್. ಒಂದೊಂದು ಬಲ್ಪ್ 1000 ವ್ಯಾಟ್ ಲೋಡ್ ತೊಗೊತಾ ಇದೆ ನೋಡಿ. ಆನ್ ಮಾಡಿ ಇನ್ನೊಂದು ಫುಲ್ ಲೋಡ್ ಕೊಡಿ. 1500 ವ್ಯಾಟು. ಸ್ವಲ್ಪ ತೋರಿಸಿ ಸರ್, ಇಲ್ಲಿ ಫ್ರೀಕ್ವೆನ್ಸಿ ಡ್ರಾಪ್ ಆಗ್ತಾ ಇದೆಯಾ? ಇಲ್ಲ ಸರ್. ಸೊ ವೋಲ್ಟೇಜ್ ನೋಡಿ, ಫ್ರೀಕ್ವೆನ್ಸಿ 1 ಡ್ರಾಪ್ ಕೂಡ 1 ಪಾಯಿಂಟ್ ಕೂಡ ಡ್ರಾಪ್ ಆಗ್ತಾ ಇಲ್ಲ. ಇಲ್ಲಿ ಚೆಕ್ ಮಾಡಿ, ಫುಲ್ ಲೋಡೇ ಇದ್ದಿದೆ. ಫುಲ್ ಲೋಡಲ್ಲಿ ವರ್ಕ್ ಆಗ್ತಾ ಇದೆ. ಆಫ್ ಮಾಡಿ. ಸೊ ಈ ಥರ ಫೀಚರ್ಸ್ ನಿಮಗೆ ಸೆನ್ಸಿ 1500 ಮಾಡಲಲ್ಲಿ ಸಿಗುತ್ತೆ. ಇದೇ ಥರ ಎಲ್ಲ ಮಾಡಲ್ಸಲ್ಲೂ ಸೇಮ್ ಫೀಚರ್ಸ್ ಸಿಗುತ್ತೆ. ಇದೇ ಥರ ಬೇರೆ ಮಾಡಲ್ದು ಒಂದು ತೋರಿಸ್ತೀನಿ ನಿಮಗೆ ಮ್ಯಾಕ್ಸಿಮಮ್ ಲೋಡ್ ಯಾವ ಥರ ಅಂತ. ಇನ್ನೊಂದು ಆನ್ ಮಾಡಿ ಸರ್. ಮ್ಯಾಕ್ಸಿಮಮ್ 4000 ಆಲ್ಮೋಸ್ಟ್ 16 ಆ್ಯಂಪ್ಸ್ ತೊಗೊತಾ ಇದೆ. ಇಲ್ಲ ಓವರ್ಲೋಡ್ ಅಲಾರಮ್ ತೋರಿಸ್ತಾ ಇದೆ ನೋಡಿ. ಸ್ವಲ್ಪ ಹೊತ್ತು ಆನ್ ಆದ ತಕ್ಷಣ ಅದೇ ಓವರ್ಲೋಡ್ ಆಗಿ ಆಫ್ ಆಗಿಬಿಡುತ್ತೆ. ಸೊ ಬೇರೆ ಜನರೇಟ್ರಲ್ಲಿ ಆ ಫೀಚರ್ಸ್ ಇಲ್ಲ. ಓವರ್ಲೋಡ್ ಕೊಟ್ಟ ತಕ್ಷಣ ಅದರದ್ದು ಆಲ್ಟರ್ನೇಟ್ರು ಇದೆಲ್ಲ ಡೆಲಿಕೇಟೆಡ್ ಐಟಮ್ಸ್ ಎಲ್ಲ ಕೆಟ್ಟೋಗುತ್ತೆ. ಇದರಲ್ಲಿ ಆಗಲ್ಲ. ಆಫ್ ಮಾಡಿ. ಸೊ ಇದೇ ಒಂದು ಫೀಚರ್ ಸರ್. ಎಷ್ಟೇ ಲೋಡ್ ಕೊಟ್ಟರು ನಿಮಗೆ ಫ್ರೀಕ್ವೆನ್ಸಿ 1 ಪಾಯಿಂಟ್ ಕೂಡ ಡ್ರಾಪ್ ಆಗಲ್ಲ. ಓಕೆ. ಸೊ ಇದು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋದಷ್ಟೇ. ಸೊ ಇಲ್ಲಿ ನಾನು ಪ್ಯಾನಲ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಲೈವ್ ಆಗಿ ಇಲ್ಲಿ ಬಂದ್ಬಿಟ್ಟು, ಸೊ ಅವ್ರದ್ದು ಏನೇ ಹೋಮ್ ಅಪ್ಲಯನ್ಸಸ್ಸು, ಅಸೆಸರೀಸ್, ಮೆಷಿನ್ಸ್ ಇದೆ, ಫುಲ್ ಲೋಡ್ ಇಲ್ಲಿ ತೊಗೊಂಬಂದು ಟೆಸ್ಟ್ ಮಾಡಿ ಆಮೇಲೆ ಅವ್ರು ಡಿಸೈಡ್ ಮಾಡಿ ಯಾವುದು ಸೂಟ್ ಆಗುತ್ತೆ ಅವ್ರ ಲೋಡಿಗೆ ಆಮೇಲೆ ಪರ್ಚೇಸ್ ಮಾಡ್ಬೋದು. ಸೂಪರ್ ಸರ್. ಸೊ ನೆಕ್ಸ್ಟ್ ಮಾಡಲ್ ಬಂದ್ಬಿಟ್ಟು SE6000 ಅಂತ ಸರ್. ಇದು ಕೂಡ ಪ್ರೀಮಿಯಂ ಪ್ರಾಡಕ್ಟು. ಸೊ ಇದ್ರ ಮೇಲೆ ಬ್ರ್ಯಾಂಡ್ 1ನಲ್ಲಿ ಏನು ಇಂಡಿಯಾದಲ್ಲಿದೆ, ಸೊ ಇದ್ರ ಮೇಲೆ ಬೇರೆ ಮಾಡೆಲ್ ಇಲ್ಲ. ಸೊ ಅದಕ್ಕಿಂತ ಆಲ್ಮೋಸ್ಟ್ 30% 40% ಪ್ರೈಸಲ್ಲಿ ಇವತ್ತು ಈ ಮಾಡೆಲ್ ಕೊಡ್ತಾ ಇದ್ದೀವಿ. ಅದು SE6000 ಇರೋ ಫೀಚರ್ಸು ಬೇರೆ ಯಾವ ಮಾಡಲಲ್ಲೂ ಇಲ್ಲ, ಬರೋದು ಇಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಪ್ರೀಮಿಯಮ್ ಬಿಲ್ಡ್ ಕ್ವಾಲಿಟಿ ಕಾಂಪ್ಯಾಕ್ಟ್ ಮಿಷಿನು. ಸೊ ಆಲ್ಮೋಸ್ಟ್ ಒಂದು 50ರಿಂದ 55 kg ಬರುತ್ತೆ. ಇದರಲ್ಲೂ ನಿಮಗೆ ಟ್ರಾಲಿ ಫಂಕ್ಷನ್ ಬರುತ್ತೆ. ಸೊ ರಿಮೋಟ್ ಇಗೋದಕ್ಕೆ ಜಾಗ ಕೂಡ ಇದೆ ಇದರಲ್ಲಿ. ಸೊ ರಿಮೋಟಲ್ಲಿ ಸ್ಟಾರ್ಟ್ ಆಗುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಇದೆ. ಅದೇ ಥರ ನಿಮಗೆ ರೀಕಾಯಿಲ್ ಸ್ಟಾರ್ಟ್ ಕೂಡ ಇದೆ. 3 ಆಪ್ಷನಲ್ಲಿ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಫಸ್ಟ್ ಸ್ಟಾರ್ಟ್ ಮಾಡೋಣ ನನಗೆ ಇದಕ್ಕೆ. ಸೊ ಇದು ಆನ್ ಮಾಡಿದ ತಕ್ಷಣ ನೋಡಿ ಸರ್, ಎಲ್ಲ ನಿಮಗೆ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ. 10 ಸೆಕೆಂಡ್ ಪ್ರೆಸ್ ಮಾಡಿಬಿಟ್ಟಿದ್ರೆ ಸಾಕು, ಅದೇ ಆಟೋಮೆಟಿಕ್ಲಿ ಸ್ಟಾರ್ಟ್ ಆಗುತ್ತೆ. ಮತ್ತು ಜನ್ರೇಟರ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥನೇ ಆಗಲ್ಲ ಸರ್. 6 kV ಜನ್ರೇಟರ್ ಸರ್ ಇದು. ಸೊ ಈ ಲೆಸ್ ದೆನ್ 60 dB ಸೌಂಡ್ ಬರುತ್ತೆ. ಸೊ ಆಲ್ಮೋಸ್ಟ್ ಸೌಂಡ್ ಲೆಸ್ ಅಂತಲೇ ಹೇಳ್ಬೋದು. ಸೊ ಇವಾಗ ಎಂಟೈರ್ ಶೋರೂಮಲ್ಲೂ ನಾವು ಬೇರೆ ಆಡಿದ್ರೂ ಕೂಡ ಇಲ್ಲಿ ಡಿಸ್ಟರ್ಬ್ ಆಗಲ್ಲ, ಆ ಥರ ಒಂದು ಫೀಚರ್ಸು. ಸೊ ನೋಡ್ತಾ ಇರ್ಬೋದು ವೋಲ್ಟೇಜ್ ಎಲ್ಲ ತೋರಿಸ್ತಾ ಇದೆ. ಸೊ ಇದರಲ್ಲಿ ಸೇಮ್ ಪ್ಯಾರಲಲ್ ಕನೆಕ್ಷನ್ಸು, DC 12 ವೋಲ್ಟ್ಸು, ಲ್ಯಾಪ್ಟಾಪು, ಮೊಬೈಲ್ ಚಾರ್ಜ್ ಮಾಡ್ಕೊಬೋದು. ಔಟ್ಪುಟ್ಟು ಒಂದು 16 ಆ್ಯಂಪ್ಸ್ ಇರುತ್ತೆ, ಇನ್ನೊಂದು 32 ಆ್ಯಂಪ್ಸ್. ಸೊ ಡೈರೆಕ್ಟ್ ಚೇಂಜ್ ಓವರ್ ದೊಡ್ಡ ಬಿಲ್ಡಿಂಗಲ್ಲಿ 6 kV ಅಟ್ ಎ ಟೈಮ್ ತೊಗೊಳೋದಕ್ಕೂ ಚೇಂಜ್ ಓವರ್ ಇದರಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಓಕೆ ಓಕೆ. ಸೊ ಇದ್ರದ್ದು ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆ ಹತ್ತಿರ 13.5 ಲೀಟ್ರ್ ಬರುತ್ತೆ. ಸೊ 1 ಲೀಟ್ರ್ ಪೆಟ್ರೋಲು 1ರಿಂದ 1.25 ಲೀಟ್ರ್ ಪೆಟ್ರೋಲ್ ತೊಗೊಳುತ್ತೆ 1 ಗಂಟೆಗೆ. ಓಕೆ. ಸೊ 2 ಟನ್ 2 AC ರನ್ ಆಗುತ್ತೆ. ಜೊತೆಯಲ್ಲಿ ಎಲ್ಲ ಫ್ಯಾನು, ಮಿಕ್ಸಿ, ಹೋಮ್ ಅಪ್ಲಯನ್ಸ್ ಎಲ್ಲ ಯೂಸ್ ಮಾಡಿ ಡೆಂಟಿಸ್ಟ್ ಶಾಪ್ ಅವ್ರದ್ದು ಸೆಟಪ್ ಇರುತ್ತಲ್ಲ, ಹಾಸ್ಪಿಟಲ್, ಅದು ಕೂಡ ಇದರಲ್ಲಿ ರನ್ ಆಗುತ್ತೆ. ಜೆರಾಕ್ಸ್ ಮಿಷಿನ್ ರನ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಕಮರ್ಷಿಯಲ್ ಪರ್ಪಸು, ಡೊಮೆಸ್ಟಿಕ್ ಪರ್ಪಸಿಗೆ ರನ್ ಆಗುತ್ತೆ. ಓಕೆ. ಸೊ ಲೋಡ್ ಕೊಟ್ಟು ತೋರಿಸ್ಬಿಡೋಣ ಒಂದ್ಸಲಿ ಬನ್ನಿ. ಸೊ 2 ಆಪ್ಷನ್ ಇದೆ ಸರ್. ಡೈರೆಕ್ಟಾಗಿ ಇದರಲ್ಲೂ ಕೊಡ್ಬೋದು ಲೋಡು, ಸೊ ಅದರಲ್ಲೂ ಕೊಡ್ಬೋದು. ಹಾಂ, ಮ್ಯಾಕ್ಸಿಮಮ್ ಲೋಡ್ ಸರ್ ನೋಡಿ 5.8 kV ಬರ್ತಾ ಇದೆ. ಫ್ರೀಕ್ವೆನ್ಸಿ ಡ್ರಾಪ್ ಆಗ್ತಾ ಇದೆಯಾ? ಇಲ್ಲ ಸರ್. ವೋಲ್ಟೇಜ್ ಡ್ರಾಪ್ ಆಗ್ತಾ ಇದೆಯಾ? 230 ಅಂದರೆ 230 ಪಕ್ಕಾ ಬರುತ್ತೆ. ಇಲ್ಲೇನಾರ ಬ್ಲಿಂಕಿಂಗು, ಡ್ಯಾನ್ಸಿಂಗ್ ಏನಾರ ಆಗ್ತಾ ಇದೆಯಾ? ಆಗಲ್ಲ. ವೈಬ್ರೇಷನ್ಸ್ ಇದೆಯಾ ನೋಡಿ, ವೈಬ್ರೇಷನ್ಸ್ ಇದೆಯಾ? ಇಲ್ಲ. ಸೊ
ಸೌಂಡ್ ಸ್ವಲ್ಪ ಇವಾಗ ಇನ್ಕ್ರೀಸ್ ಆಯಿತು ಜಾಸ್ತಿ. ಅಷ್ಟೇ ಸರ್ ಮ್ಯಾಕ್ಸಿಮಮ್. ಆಫ್ ಮಾಡಿ. ಸೊ ಈ ಥರ ಫೀಚರ್ಸು ಬೇರೆ ಮಾರ್ಕೆಟಲ್ಲಿ ಇಷ್ಟು ಲೋಡ್ ಕೊಟ್ಬಿಟ್ಟ ಅಂದರೆ ಡ್ಯಾನ್ಸ್ ಆಗಿ ಅದರಲ್ಲಿ ವೀಲ್ ಇಲ್ಲ ಅಂದರೂ ಅದು ಡ್ಯಾನ್ಸ್ ಹಾಕ್ಕೊಂಡು ಹೊರಟೋಗುತ್ತೆ. ಹೌದು. ಸೊ ಇದರಲ್ಲಿ ಒಂಚೂರು ನಿಮಗೆ ವೈಬ್ರೇಷನ್ಸ್ ಇಲ್ಲ, ಮತ್ತು 1 ಪಾಯಿಂಟು ಕೂಡ ನಿಮಗೆ ಫ್ರೀಕ್ವೆನ್ಸಿ ಡ್ರಾಪ್ ಆಗಲ್ಲ. ಸೊ ಇದ್ರದ್ದು ಪ್ರೈಸ್ ನಾನು ಹೇಳ್ತೀನಿ. ಸೊ ಮಾರ್ಕೆಟಲ್ಲಿ ಬ್ರ್ಯಾಂಡ್ 1ಅಲ್ಲಿ ನಿಮಗೆ ಹತ್ತತ್ರ 2,20,000 2,30,000 ಇದೆ. ಆದರೆ ಸೆನ್ಸಿ ಬ್ರ್ಯಾಂಡಲ್ಲಿ SC6000 ಹಾಟ್ಸ್ಟಾರ್ ಕಡೆಯಿಂದ ಕೇವಲ ನಿಮಗೆ 1,72,000 ರೂಪಾಯಿಗೆ ಸಿಗ್ತಾ ಇದೆ. ಸರ್ ಪ್ರೈಸಿಂಗ್ ಹೇಳ್ತಾ ಇದ್ರಿ, ಸೊ ಈ ಪ್ರಾಡಕ್ಟ್ಗೆ ಈ ಪ್ರೈಸಿಂಗು ಬೇರೆ ಬ್ರ್ಯಾಂಡಿಗೆ ಕಂಪೇರ್ ಮಾಡಿದ್ರೆ ಬೆಟರ್ ಪ್ರೈಸ್. ಹೌದು, ಇದು ಪ್ರೀಮಿಯಂ ಪ್ರಾಡಕ್ಟ್ ಆಗಿರೋದ್ರಿಂದ ಈ ಪ್ರೈಸಿಂಗು ಹೌದು. ಬಟ್ ಇಷ್ಟು ದಿನ ಸ್ಟಾರ್ಲೈಟ್ ಕಾರ್ಪೊರೇಷನಲ್ಲಿ ಅಂದರೆ ಹಾಟ್ಸ್ಟಾರ್ ಬ್ರ್ಯಾಂಡಲ್ಲಿ ಪ್ರೈಸಿಂಗ್ ಅಂತ ಬಂದಾಗ ಮ್ಯಾಕ್ಸಿಮಮ್ 70,000 to 80,000 1 lakh ತನಕ ಇರ್ತಿತ್ತು. ಹೌದು. ಬಟ್ ಇದು ಬಂದು ಮೋರ್ ದೆನ್ 1 lakh ಎಲ್ಲ ಇದೆ. ಹೌದು. ಸೊ ತಗೋಬೇಕು ಅಂತಿರೋರು ಕೆಲವೊಬ್ಬರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಫುಲ್ ಅಮೌಂಟು. ಸೊ EMI ಮಾಡಿಸ್ಕೋಬೇಕಂದ್ರೆ ಯಾವ ಥರ ಏನು ಎತ್ತ? ಡೆಫಿನೆಟ್ಲಿ ಸರ್, EMI ಆಪ್ಷನ್ ಮಾಡಿಕೊಡ್ತೀನಿ. ಲೋನ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಸೊ ಬಜಾಜ್ ಫೈನಾನ್ಸಿಂದ ಟೈಅಪ್ ಇದೆ ನಮ್ಮದು. ಸೊ ಬಜಾಜ್ ಫೈನಾನ್ಸ್ ಕಾರ್ಡ್ ಏನಾರ ಇದ್ದರೆ ಡೈರೆಕ್ಟಾಗಿ EMI ಆಪ್ಷನ್ ಸಿಗುತ್ತೆ, ಅವೈಲಬಿಲಿಟಿ ಇದೆ ಅದು. ಸೊ ಫೋನಲ್ಲಿ ಮಾತಾಡ್ತಾನೆ ಲೋನ್ ಮಾಡಿಸ್ಬಿಡ್ತೀನಿ. ಒಂದು. ಎರಡನೇದು ಕ್ರೆಡಿಟ್ ಕಾರ್ಡ್ ಆಬ್ವಿಯಸ್ಲಿ ಇದೆ, ಸ್ವೈಪಿಂಗ್ ಮಾಡಿದ್ರೆ ಸೊ ಅವ್ರವ್ರ ಬ್ಯಾಂಕಲ್ಲಿ ಅವ್ರು EMI ಹಾಕ್ಸ್ಕೊಬೋದು. ಸೂಪರ್ ಸರ್. ಇವಾಗ ಈ ಪ್ರೈಸ್ ಪ್ರೀಮಿಯಂ ಪ್ರಾಡಕ್ಟ್ ಇದೆ, ಪ್ರೀಮಿಯಂ ಪ್ರೈಸ್ ಇದೆ. ಹಾಗಂತ ಹೇಳ್ಬಿಟ್ಟು ಫೀಚರ್ಸು ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಪ್ರಾಡಕ್ಟ್ ಚೆನ್ನಾಗಿದೆ, ಪ್ರೈಸ್ ಜಾಸ್ತಿ ಇಲ್ಲ ವೀಕ್ಷಕರೇ. ಬ್ರ್ಯಾಂಡ್ ನಂಬರ್ 1, 2 ಏನಿದೆ ಆ ಫೀಚರ್ಸ್ಗೆ ಆ ಪ್ರೈಸ್ ಕೊಡ್ತಾ ಇದ್ದೀರಾ. 30% 40% ಹೈಕ್, ಅದರಲ್ಲೂ 30-40% ಹೈಕ್ ಕಮ್ಮಿನೇ ನಾನು ಪ್ರೈಸ್ ಕೊಡ್ತಾ ಇದ್ದೀನಿ. ಓಕೆ. ಮತ್ತು ಈ ಫೀಚರ್ಸ್ ಇರೋ ಪ್ರಾಡಕ್ಟ್ ಇಲ್ವೇ ಇಲ್ಲ ವರ್ಲ್ಡಲ್ಲಿ, ಸೆನ್ಸಿ ಬ್ರ್ಯಾಂಡ್ ಬಿಟ್ಟರೆ. ಓಕೆ ಸರ್, ಇವಾಗ ಇನ್ನೊಂದು ಪ್ರಾಡಕ್ಟ್ ಹೇಳ್ತಾ ಇದ್ರಿ, ಇದು ಸ್ವಲ್ಪ ಯೂನಿಕ್ ಚೆನ್ನಾಗಿದೆ ಅಂತ ಹೇಳಿ. ಹೌದು. ಯಾವ್ದು ಸರ್ ಇದು? ಸರ್ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಇದು 6,000 ವ್ಯಾಟ್ ಬರುತ್ತೆ ಮ್ಯಾಕ್ಸಿಮಮ್ಮು. ಸೊ ಇದು ನಿಮಗೆ 6,000 ವ್ಯಾಟ್ ಮ್ಯಾಕ್ಸಿಮಮ್ಮು. 5,500 ರೇಟಿಂಗ್ ಬರುತ್ತೆ. 5,000ದಿಂದ 5,500. ಇದು ಕ್ಲೋಸ್ ಬಾಡ್ ಬರುತ್ತೆ, ಇದು ನಿಮಗೆ ಓಪನ್ ಫ್ರೇಮ್ ಮಾಡೆಲ್ ಬರುತ್ತೆ. ಸೇಮ್ ಫೀಚರ್ಸೇ ಬರುತ್ತೆ. ಸೊ ಈ ಎರಡು ಮಾಡೆಲ್ಸಲ್ಲಿ ನನಗೆ ಬಜೆಟ್ 1,72,000 ನಾನು ಹಾಕೋಕ್ಕಾಗಲ್ಲ ಅಂತವರು ಸೊ ಇದನ್ನು ತೊಗೋಬೋದು 1,13,000 ರೂಪಾಯಿಗೆ. ಓಕೆ, ಅದು ಸ್ವಲ್ಪ ಪ್ರೀಮಿಯಂ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಅದಕ್ಕೆ. ಹೌದು. ಓಕೆ ಸರ್, ಇದು 1,72,000 ಬೇಕಂದರೆ ಇದನ್ನು ತೊಗೋಬೋದು. ಪ್ರೀಮಿಯಂ ಫೀಚರ್ಸ್ ಇರುತ್ತೆ, ರಿಮೋಟ್ ಸ್ಟಾರ್ಟ್. ಇದರಲ್ಲಿ ರಿಮೋಟ್ ಸ್ಟಾರ್ಟ್ ಇದೆ, ಆದರೆ ಸ್ವಲ್ಪ ಸೌಂಡ್ ಬರುತ್ತೆ. ಇದು ಒಂದು 60-65 dB ಬಂದರೆ ಸೌಂಡು, ಇದು ಒಂದು 70-75 dB ಬರುತ್ತೆ, ಅಷ್ಟೇ ವ್ಯತ್ಯಾಸ. ಸೊ 1,13,000ಗೆ ಇದು ಸಿಗುತ್ತೆ ನಿಮಗೆ. SC5500 ಮಾಡಲು, ರೇಟೆಡ್ ಔಟ್ಪುಟ್ಟು 5 ಕಿಲೋವ್ಯಾಟ್ ಬರುತ್ತೆ. ಬಟ್ ಎರಡರಲ್ಲೂ ಕೂಡ 18 ಲೀಟರ್ ಟ್ಯಾಂಕೇ ಬರುತ್ತೆ. ಎರಡರಲ್ಲೂ ಸೇಮ್ ಮೈಲೇಜ್ ಬರುತ್ತೆ. ಸೇಮ್ ಇದರಲ್ಲೂ ನಿಮಗೆ 18 ಲೀಟರ್ ಟ್ಯಾಂಕ್ ಬರುತ್ತೆ, ಇದರಲ್ಲಿ 13.5 ಲೀಟರ್ ಟ್ಯಾಂಕ್ ಬರುತ್ತೆ. ಯಾಕಂದರೆ ಕ್ಲೋಸ್ಡ್ ಇರೋದ್ರಿಂದ 5 ಲೀಟರ್ ವ್ಯತ್ಯಾಸ ಅಷ್ಟೇ. ಜಾಸ್ತಿ ಟ್ಯಾಂಕ್ ಕೆಪಾಸಿಟಿ ಜಾಸ್ತಿ, ಮೈಲೇಜ್ ಎರಡರಲ್ಲೂ ಸೇಮ್. 1ರಿಂದ 1.25 ಲೀಟರ್ ತೊಗೊಳುತ್ತೆ 1 ಗಂಟೆಗೆ. ಓಕೆ ಸರ್, ಇವಾಗ ಇದು ಸೊ ಲಾಸ್ಟಲ್ಲಿ ಪ್ರೀಮಿಯಂ ಮಾಡೆಲ್. ಇಲ್ಲಿಗೆ ಮುಗೀತು ನಿಮ್ಮದು ಬ್ರ್ಯಾಂಡ್ ಒಂದು ಕತೆ, ಯಾಕಂದರೆ ಇದ್ರ ಮೇಲೆ ಮಾಡೆಲ್ಸೇ ಇಲ್ಲ. ಸೊ ಇವಾಗ ಬಂದ್ಬಿಟ್ಟು ಇದು ಪ್ರೀಮಿಯಂ ಸೆಗ್ಮೆಂಟ್ ಪ್ರಾಡಕ್ಟು. ಸೊ ಇಡೀ ಇಂಡಿಯಾದಲ್ಲಿ, ಇಡೀ ವರ್ಲ್ಡಲ್ಲೇ ಇದಕ್ಕಿಂತ ಮೇಲೆ ಜನರೇಟರ್ ಪೆಟ್ರೋಲ್ ನಿಮಗೆ ಇಲ್ಲವೇ ಇಲ್ಲ. ಮ್ಯಾಕ್ಸಿಮಮ್ 460 cc ಇಂಜಿನ್ ಬರುತ್ತೆ. ಸೊ ಕಾಂಪ್ಯಾಕ್ಟ್ ಇದು ಅಷ್ಟೇ. ನೋಡಿ ನಿಮಗೆ ಯಾವ ಥರ ಇದೆ ಅಂದರೆ, ಸೊ 7.5 ಕಿಲೋವ್ಯಾಟ್ ಜನರೇಟರ್ ಇದ್ರೂ ಕೂಡ ನೀವು ಈಸಿಯಾಗಿ ಎಲ್ಲಿ ಬೇಕಾದ್ರೂ ನೀವು ಕ್ಯಾರಿ ಮಾಡ್ಬೋದು. ಸೊ ಸ್ಟಾಫ್ ಏನಾರ ಲೇಡಿ ಸ್ಟಾಫ್ ಇದ್ರೂ ಕೂಡ ಇದನ್ನು ಆಪ್ರೇಟ್ ಮಾಡ್ಬೋದು. ಹಾಸ್ಪಿಟಲ್ಸ್ ಇರಲಿ, ನಿಮಗೆ ರೆಸ್ಟೋರೆಂಟ್ಸ್ ಇರಲಿ, ಹೋಟೆಲ್ಸ್ ಇರಲಿ, ಸೊ ಈ ಥರ ಶೋರೂಮ್ಸ್ ಇರಲಿ, ಫ್ಯಾಕ್ಟ್ರೀಸ್ ಇರಲಿ, ಎಲ್ಲಿಗೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಮತ್ತು ಇದರಲ್ಲಿ ಬ್ರೇಕ್ ಸಿಸ್ಟಮ್ ಕೂಡ ಇರುತ್ತೆ. ಸೊ ಇದು ಅಲ್ಲಾಡಲ್ಲ. ಓಕೆ. ಸೊ ಫುಲ್ಲಿ ಫೀಚರ್ಸ್ ಇರುತ್ತೆ ಸರ್. ಮತ್ತು ಹಾಗೆ ಇದನ್ನು ಸ್ಟಾರ್ಟ್ ಮಾಡು ಕೂಡ ತೋರಿಸ್ತೀನಿ ನಿಮಗೆ. ರಿಮೋಟ್ ಸ್ಟಾರ್ಟ್ ಇದೆ, ರೋಪ್ ಸ್ಟಾರ್ಟ್ ಇದೆ, ಹಾಗೂ ನಿಮಗೆ ಪುಷ್ ಬಟನ್ ಸ್ಟಾರ್ಟು ಕೂಡ ಇದೆ. ಸೊ ಆನ್ ಆಗಿದೆ, ಸ್ಟಾರ್ಟ್ ಮಾಡಿ ಸರ್. ಅಷ್ಟೇ, ಬಿಡಿ ಸರ್. ನೋಡಿ ಸರ್, ಇಲ್ಲಿ ಕ್ಯಾಮ್ರಾ ಪರ್ಸನ್ಗೆ ಹೇಳಿ ತೋರ್ಸೋಕ್ಕೆ. ಸೊ ಇದರಲ್ಲೂ ಎಲ್ಲ ಫೀಚರ್ಸ್ ಇದೆ ನಿಮಗೆ. ಸೊ ನಿಮಗೆ 2 ಸಾಕೆಟ್ 230 ವೋಲ್ಟ್ಸ್ ಸಿಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ 32 amps ಮಾಸ್ಟರ್ ಸಾಕೆಟ್ ಕೂಡ ಸಿಗುತ್ತೆ. ಇದರಲ್ಲೂ ನೀವು ಬೇರೆ ಜನರೇಟರ್ ಪ್ಯಾರಲರ್ ಕನೆಕ್ಷನ್ ಮಾಡ್ಕೊಬೋದು. 12 volts DC ಔಟ್ಪುಟ್ ಇದೆ ಸರ್. ಸೌಂಡು ಅಷ್ಟೇ ನೋಡಿ, ಅಷ್ಟೊಂದು ಸೌಂಡ್ ಏನಿಲ್ಲ. ಇದರಲ್ಲೂ ಮೈಲೇಜ್ ನಿಮಗೆ ಲೋಡ್ ಜಾಸ್ತಿ ಇಲ್ಲ ಅಂದರೆ ಲೋ ವೈಡಲ್ಲಿ ಆನ್ ಮಾಡ್ಕೊಬೋದು, ಇಲ್ಲಾಂದರೆ ಆಫ್ ಮಾಡ್ಕೊಬೋದು. ಮ್ಯಾಕ್ಸಿಮಮ್ಮು ಒಂದು 70 to 80 dB ಮಾತ್ರ ಸೌಂಡ್ ಬರುತ್ತೆ ಅಷ್ಟೇ. ಓಕೆ.
ಸೊ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. 26 ಲೀಟರ್ ಟ್ಯಾಂಕ್ ಬರುತ್ತೆ, 7,500 ರೇಟೆಡ್ ಔಟ್ಪುಟ್ ಬರುತ್ತೆ, 8,500 ಮ್ಯಾಕ್ಸಿಮಮ್ ಔಟ್ಪುಟ್ಟು. ಮಾಡೆಲ್ ಹೆಸರು ಬಂದ್ಬಿಟ್ಟು SC9000 ಅಂದ್ಬಿಟ್ಟು. ಸೊ ಇಡೀ ವರ್ಲ್ಡಲ್ಲೇ ಇದು ಮಾಸ್ಟರ್ ಪೀಸು, ಒಂದು ಆ್ಯಂಟಿಕ್ ಪೀಸ್ ಥರನೇ ಇದೆ. ಇಂಡಿಯಾದಲ್ಲಿ ಸೆನ್ಸಿ ಬ್ರ್ಯಾಂಡಲ್ಲಿ ಪವರ್ಡ್ ಬೈ ಹಾಟ್ಸ್ಟಾರಲ್ಲಿ ಬಿಟ್ಟರೆ ಎಲ್ಲೂ ಸಿಗಲ್ಲ. ಸೂಪರ್ ಸರ್. ಸೊ ಇದ್ರದ್ದು ಯೂಸೇಜ್ ಬಂದರೆ ಆಗಲೇ ನಾನು ಹೇಳಿದೆ, ಹೋಟೆಲ್ಸು, ಹಾಸ್ಪಿಟಲ್ಸು, ಫ್ಯಾಕ್ಟ್ರೀಸು, ಶೋರೂಮ್ಸು, ಸೊ ಡೆಂಟಿಸ್ಟ್ ಸೆಟಪ್ಪು, ನರ್ಸಿಂಗ್ ಹೋಮ್ಸು, ಕಲ್ಯಾಣ ಮಂಟಪಗಳು, ಸೊ ಗಣಪತಿ ಏನಾರ ವಿಸರ್ಜನೆ ಮಾಡಿದ್ರೆ ಅದಕ್ಕೆ ಆರ್ಕೆಸ್ಟ್ರಾ ಬಾರಿಸೋದಕ್ಕೆ. ಸೊ ಇದೇ ಥರ ಜನರೇಟರ್ ನೀವು ಡೀಸೆಲಲ್ಲಿ ತೊಗೊಳಕ್ಕೆ ಹೋದ್ರೆ ಇವತ್ತಿನ ಮಾರ್ಕೆಟಲ್ಲಿ 15 ಜನ ಅದಕ್ಕೆ ಒಂದು ಸಪ್ರೇಟ್ ವೆಹಿಕಲ್ ಬೇಕು. ಸೊ ಇದು 4 ಜನ ಇದ್ರೆ ಟ್ರಾಲಿಲಿ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು, ಸೌಂಡ್ಲೆಸ್ ಇರುತ್ತೆ. ಮತ್ತು ಅದು 15 kV ಜನರೇಟರ್ ಇದ್ರೆ ಇದಕ್ಕೆ ಕಂಪ್ಯಾರಿಸನ್ ಆಗುತ್ತೆ. ಇದು 7.5 ಕಿಲೋವ್ಯಾಟ್ ಇದ್ರೆ ಆ 15 kV ಜನರೇಟರ್ಗೆ ಮ್ಯಾಚಿಂಗ್ ಆಗುತ್ತೆ. ಓಕೆ. ಸೊ ಇದರಲ್ಲಿ ಎಷ್ಟೇ ನೀವು ಆ್ಯಂಪ್ಲಿಫೈಯರು ಸೌಂಡ್ ಹಾಕಿ ನೀವು ಬೇಸ್ ಇನ್ಕ್ರೀಸ್ ಮಾಡಿದ್ರು ಕೂಡ ಇದ್ರದ್ದು ಬೇಸ್ ಬರಲ್ಲ, ನಿಮ್ದು ಆ್ಯಕ್ಚುಯಲ್ ಮ್ಯೂಸಿಕ್ಕಿಂದು ಬೇಸ್ ಇನ್ಕ್ರೀಸ್ ಆಗುತ್ತೆ. ಸೊ ಆ ಜನರೇಟರ್ಸಲ್ಲಿ ಜನರೇಟರ್ದು ಬೇಸ್ ಬೇರೆ ಇರುತ್ತೆ, ಅದ್ರದ್ದು ಕೇಳಿಸ್ತಾ ಇರುತ್ತೆ, ಜೊತೆ ಮ್ಯೂಸಿಕ್ ಸಿಸ್ಟಮ್ದು ಕೇಳಿಸ್ತಾ ಇರುತ್ತೆ. ಓಕೆ ಓಕೆ. ಸೊ ಈ ಫೀಚರ್ಸು 15 kV ಯಾರು ಆರ್ಕೆಸ್ಟ್ರಾಗಿ ಯೂಸ್ ಮಾಡ್ತಾ ಇದ್ದಾರೋ ಇದನ್ನು ಪರ್ಚೇಸ್ ಮಾಡ್ಬೋದು. ಯಾರ ಒಂದು 10 kV ಜನರೇಟರ್ ಯೂಸ್ ಮಾಡ್ತಾ ಇದ್ದಾರೆ ಬೇರೆ ಆಲ್ಟರ್ನೇಟಿವ್, ಅದು ಇದು ಸೆನ್ಸಿ 6,000 ಇಲ್ಲಾಂದರೆ 5,500 ಯೂಸ್ ಮಾಡ್ಬೋದು. ಓಕೆ ಸರ್. ಯಾರು 5 kV 6 kV ಯೂಸ್ ಮಾಡೋರು ನಮ್ಮ 4,000 ಸೆನ್ಸಿ ಇದೆಯಲ್ಲ ಆ ಮಾಡೆಲ್ಸ್ನ ಯೂಸ್ ಮಾಡ್ಬೋದು. ಓಕೆ. ಮತ್ತು ಇದು ಬಂದರೆ ನಿಮಗೆ ಇನ್ನೊಂದು ವೈಡ್ ಯೂಸೇಜ್ ಏನಂದರೆ, ಈ ತೋಟದ ಕಡೆ ಎಲ್ಲ ಬೋರ್ ಪಂಪ್ ಸೆಟ್ ಹಾಕಿರ್ತಾರೆ. ಆಲ್ಮೋಸ್ಟ್ ಒಂದು 2 HP 3 HP 4 HP ಸಿಂಗಲ್ ಫೇಸಲ್ಲಿ. ಸೊ ಒಂದು 300-400 ಫೀಟ್ ಡೀಪಲ್ಲಿ ಇದ್ದರೂ ಕೂಡ ಇದು ಯೂಸ್ ಮಾಡ್ಕೊಬೋದು. ಓಕೆ. ಸೊ ಇದು ಕೂಡ ಯೂಸ್ ಆಗುತ್ತೆ. ಸೊ ಇದ್ರದ್ದು ಒಂದು ಫುಲ್ ಲೋಡ್ ಟೆಸ್ಟಿಂಗ್ ಮಾಡಿ ಒಂದ್ಸಲಿ ತೋರಿಸ್ಬಿಡೋಣ. ಓಕೆ ಸರ್. ನೋಡಿ ಸರ್, ಲೋಡ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಮೇನ್ ಸಾಕೆಟಲ್ಲಿ ಇಲ್ಲಿ ನೋಡ್ತಾ ಇರಿ ವೋಲ್ಟೇಜ್ ಬಂದಿದೆ. ಆ್ಯಮ್ಸ್ ನೋಡಿ ಆನ್ ಮಾಡಿ, 1000 ವ್ಯಾಟ್ಸು, 2000, 3000. ಇನ್ನೊಂದು ಆನ್ ಮಾಡಿ, 7.34 ಮ್ಯಾಕ್ಸಿಮಮ್ ಲೋಡ್. ಸರ್ ವೈಬ್ರೇಷನ್ ಇದೆಯಾ? ಇಲ್ಲ ಸರ್. ಸೊ ಇದೇ ಒಂದು ಫೀಚರು ಬೇರೆ ಜನರೇಟರ್ಸಲ್ಲಿ ಇಲ್ಲ. ಇಷ್ಟು ಓವರ್ಲೋಡ್ ಕೊಟ್ಟರು ಕೂಡ ನೋಡಿ ವೋಲ್ಟೇಜು 220, 230 ತೋರಿಸ್ತಾ ಇದೆ. ಆ್ಯಮ್ಸ್ 33.6 ಆ್ಯಮ್ಸ್ ತೋರಿಸ್ತಾ ಇದೆ. ಫ್ರೀಕ್ವೆನ್ಸಿ 1 ಪಾಯಿಂಟು ಕೂಡ ಡ್ರಾಪ್ ಇಲ್ಲ. ಆಫ್ ಮಾಡಿ. ಸೊ ಈ ಥರ ಫೀಚರ್ಸ್ ನಿಮಗೆ ಬೇರೆ ಬ್ರ್ಯಾಂಡಲ್ಲಿ ಸಿಗೋದಕ್ಕೆ ಚಾನ್ಸೇ ಇಲ್ಲ ಈ ಟೈಮಲ್ಲಿ, ಇವತ್ತಿನ ಟೈಮಲ್ಲಿ. ಸೊ ಇದು ಮಾತ್ರ ನಿಮಗೆ ಹಾಟ್ಸ್ಟಾರ್ ಸ್ಟಾರ್ಲೈಟ್ ಕಾರ್ಪೊರೇಷನ್ ಕಡೆಯಿಂದ ಅದು ಸೆನ್ಸಿ ಬ್ರ್ಯಾಂಡಲ್ಲಿ ಮಾತ್ರ ಸಿಗೋದಕ್ಕೆ ಸಾಧ್ಯ. ಸೊ ಇದ್ರದ್ದು ಯೂಸೇಜ್ ಅಂತೂ ತುಂಬ ಇದೆ. ಈವನ್ ಲಿಫ್ಟ್ ಸಿಂಗಲ್ ಫೇಸ್ ಇದ್ದರೂ ಕೂಡ ಆಲ್ಮೋಸ್ಟ್ ಒಂದು 5 HP 4 HP 6 HP ಲಿಫ್ಟು ಇದ್ರೂ ಕೂಡ ಇದರಲ್ಲಿ ರನ್ ಮಾಡ್ಬೋದು. ಮತ್ತು ಪ್ರೈಸ್ ಬಂದರೆ ಸೊ ಮಾರ್ಕೆಟಲ್ಲಿ ಇದರದ್ದು ಬೇರೆ ಕಾಪಿ ಇಲ್ಲ, ಹಾಗಂತ ಹೇಳ್ಬಿಟ್ಟು ನಾವು ಏನು ಜಾಸ್ತಿ ಮಾಡಲ್ಲ. ಸೊ ಬೇರೆ ಬ್ರ್ಯಾಂಡು 5,500 ಕಿಲೋವ್ಯಾಟಿಗೆ 5,500 ವ್ಯಾಟಿಗೆ ಏನು ಪ್ರೈಸಿಗೆ ಕೊಡ್ತಾ ಇದ್ದೀವಿ ಅದೇ ಸೇಮ್ ಪ್ರೈಸಲ್ಲಿ ನಾವು ಇದನ್ನು ಕೊಡ್ತಾ ಇದ್ದೀವಿ. ಕೇವಲ 2,77,000 ರೂಪಾಯಿ ಕೊಡ್ತಾ ಇದ್ದೀವಿ ಸರ್. ಓಕೆ. 2,72,000 SC9000 ಮಾಡೆಲ್. ರೇಟೆಡ್ ಔಟ್ಪುಟ್ 7,500 ವ್ಯಾಟ್, ಮ್ಯಾಕ್ಸಿಮಮ್ ಔಟ್ಪುಟ್ಸ್ 8,500 ವ್ಯಾಟ್. ಬೇರೆ ಬ್ರ್ಯಾಂಡು ಈ ಮಾಡೆಲ್ ಏನು ಕೊಡ್ತಾರೆ ಪ್ರೈಸು, ಆ ಪ್ರೈಸ್ಗೆ ಈ ಮಾಡೆಲ್ ಸಿಗುತ್ತೆ. 2,20,000 2,30,000 ಇದೇ ಕೊಡ್ತಾ ಇದ್ದಾರೆ. ಓಕೆ. ಹತ್ತತ್ರ ಒಂದು 30,000-40,000 ಹಾಕಿದ್ರೆ ಅದಕ್ಕಿಂತ ಒಂದು 3 ಕಿಲೋವ್ಯಾಟ್ ಜಾಸ್ತಿ ಬರುತ್ತೆ. ಅದಕ್ಕಿಂತ ಜಾಸ್ತಿ ಫುಲ್ಲಿ ಲೋಡೆಡ್ ಫೀಚರ್ ಇದರಲ್ಲಿ ಬರ್ತಾ ಇದೆ. ಸೂಪರ್ ಸರ್. ಸೊ ಮೈಲೇಜ್ ಲೆಕ್ಕ ಹಾಕೊಂಡ್ರೆ 2.5 ಲೀಟ್ರಿಂದ 3 ಲೀಟ್ರ್ 1 ಗಂಟೆಗೆ ತೊಗೊಳುತ್ತೆ. ಎಲ್ಲ ಸೆನ್ಸಿ ಜನರೇಟರ್ಸಲ್ಲೂ 4 ಸ್ಟ್ರೋಕ್ ಇಂಜಿನ್ ಬರುತ್ತೆ. ಸೊ ನಾರ್ಮಲ್ ಆಗಿ ನೀವು ಪೆಟ್ರೋಲ್ ಬಿಟ್ಟರೆ ಬೇರೆ ಏನು ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಓಕೆ. ಪ್ಯೂರ್ಲಿ ಪೆಟ್ರೋಲ್ ಹಾಕಿ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಒಳ್ಳೆ ಎಫಿಷಿಯನ್ಸಿ ಇರುತ್ತೆ, ಪರ್ಫಾರ್ಮೆನ್ಸು ಸೂಪರಾಗಿ ಬರುತ್ತೆ. ಸರ್ ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ ಪ್ರತಿಯೊಂದು ಜನ್ರೇಟರ್ ಬಗ್ಗೆ. ಇನ್ಫ್ಯಾಕ್ಟ್ ನನಗೆ ಎಷ್ಟೊಂದು ವಿಷಯಗಳು ಗೊತ್ತಿರಲಿಲ್ಲ, ಹಿಂಗೂ ಇರುತ್ತೆ ಜನ್ರೇಟರ್ ಅಂತ ಹೇಳ್ಬಿಟ್ಟು. ಸರ್ ಇವಾಗ ಪ್ರೈಸಿಂಗಲ್ಲಿ EMI ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ. ಡೆಫಿನೆಟ್ಲಿ. ಆ್ಯಂಡ್ ಪ್ರೈಸಿಂಗ್ ಬೇರೆ ಬ್ರ್ಯಾಂಡಿಗೆ ಕಂಪೇರ್ ಮಾಡಿದ್ರೆ ಒಳ್ಳೆ ಪ್ರೈಸಿಂಗ್ ಅಂತ ಹೇಳಿದ್ದೀರಾ. 100%. ನಮ್ಮ ವೀಕ್ಷಕರು ಚೆಕ್ ಮಾಡೇ ಮಾಡ್ತಾರೆ. 100%. ಏನಾದರೂ ನೆಗೋಷಿಯಬಲ್ ಇರುತ್ತಾ ಈ ಪ್ರೈಸಿಂಗಲ್ಲಿ? ಸರ್ ನೆಗೋಸಿಯೇಷನ್ ಅಂದರೆ ಹಾಟ್ಸ್ಟಾರ್ ಸ್ಟಾರ್ಲೈಟ್ ಕಾರ್ಪೊರೇಷನಲ್ಲಿ ಯಾವತ್ತೂ ಕ್ವಾಲಿಟಿ ಜಾಸ್ತಿ ಇರುತ್ತೆ, ಪರ್ಫಾರ್ಮೆನ್ಸ್ ಜಾಸ್ತಿ ಇರುತ್ತೆ, ವೆರೈಟಿ ಆಫ್ ಪ್ರಾಡಕ್ಟ್ ಜಾಸ್ತಿ ಇರುತ್ತೆ,
ಪ್ರೈಸ್ ಮಾತ್ರ ಯಾವತ್ತೂ ಕಮ್ಮಿ ಇರುತ್ತೆ, ಯಾವತ್ತೂ ನಾವು ಜಾಸ್ತಿ ಪ್ರೈಸ್ ಕೋಟೆ ಮಾಡಲ್ಲ. ಆದರೂ ನೀವು ನೆಗೋಸಿಯೇಷನ್ ಕೇಳ್ತಾ ಇದ್ದೀರಾ ನಿಮ್ಮ ವ್ಯೂವರ್ಸಿಗೆ. ಸೊ ಅವರು ಸಪೋಸ್ ಇಲ್ಲಿಂದ ಬೀದರ್ ಇರಲಿ, ಇಲ್ಲ ಬೆಳಗಾಂ ಇರಲಿ, ಇಲ್ಲ ಈ ಕಡೆ ಬಿಜಾಪುರ ಡಿಸ್ಟಿಕ್ ಇರಲಿ, ಯಾವುದೇ ಡಿಸ್ಟಿಕ್ ಇನ್ ಕರ್ನಾಟಕ ಇರಲಿ, ತುಮಕೂರು ಆಫೀಸ್ ಬರೋ ಏನು ಫೇರ್ ಇರುತ್ತೆ, ಬಸ್ಸಲ್ಲಿ ಬಂದರೆ ಟ್ರೈನಲ್ಲಿ ಬಂದರೆ, ಸೊ ನಾನೇ ಆಟೋಯಿಂದ ಪಿಕಪ್ ಮಾಡ್ಕೊತೀನಿ, ಆಟೋಯಿಂದ ಡ್ರಾಪ್ ಮಾಡಿಸ್ಬಿಟ್ಟು ಅವ್ರ ಮನೆಗೆ ತಲುಪಿಸೋವರೆಗೂ ಆ ಚಾರ್ಜಸ್ಸು ನಾನು ಬೇರೆ ಮಾಡ್ತೀನಿ, ಫ್ರೀ. ಸೂಪರ್ ಸರ್. ಸೊ ಅಲ್ಲಿಗೆ ಡೆಲಿವರಿ ಫ್ರೀ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಆಲ್ ಕರ್ನಾಟಕ ಎಲ್ಲಿಂದ ಬಂದರೂ ಕೂಡ, ಎಲ್ಲಿಂದ ಯಾವ ಮಾಡೆಲ್ ಪರ್ಚೇಸ್ ಮಾಡಿದ್ರು, ಸೊ ನಮ್ಮ ಕಡೆಯಿಂದ ಡೆಲಿವರಿ ಚಾರ್ಜಸ್ ಫ್ರೀ ಆಗಿರುತ್ತೆ. ಸೊ ಒಬ್ಬರಿಗೆ ಅವ್ರು ರೀಎಂಬರ್ಸ್ಮೆಂಟ್ ಮಾಡ್ಕೊಬೋದು, ಟ್ರೈನ್ ಚಾರ್ಜಸ್, ಬಸ್ ಚಾರ್ಜಸ್, ಈವನ್ ಆಟೋ ಚಾರ್ಜಸ್. ಸೂಪರ್ ಸರ್. ಯಾಕಂದರೆ ಸರ್ 50,000, 1 ಲಕ್ಷ, 2 ಲಕ್ಷದ ಐಟಮ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ನನಗೆ ಬಿಲೀವ್ ಮಾಡಬೇಡಿ, ಸರ್ಗೂ ಬಿಲೀವ್ ಮಾಡಬೇಡಿ. ಸೊ ನೀವು ಒಂದ್ಸಲಿ ಗೂಗಲಲ್ಲಿ ಎಲ್ಲರೂ ಸರ್ಚ್ ಮಾಡಿಬಿಡಿ, ಆಮೇಲೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಡೈರೆಕ್ಟಾಗಿ ಇಲ್ಲಿ ಬನ್ನಿ, ನಾವು ಫ್ರೀಯಾಗಿ ಆಫರ್ ಮಾಡ್ತಾ ಇದ್ದೀವಿ. ಏನೇನು ಮಿಷಿನ್ ಇದೆ ಎಲ್ಲ ಟೆಸ್ಟ್ ಮಾಡಿ, ನಿಮಗೆ ಸ್ಯಾಟಿಸ್ಫೈ ಆದರೆ ಆಮೇಲೆ ಪರ್ಚೇಸ್ ಮಾಡ್ಕೊಂಡು ಹೋಗಿ. ಸೂಪರ್ ಸರ್. ಇವಾಗ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇವಾಗ ನೀವೇ ಹೇಳಿದ ಹಾಗೆ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಇದನ್ನು ನೀವೇ ತಂದಿರೋದು ಅಂತ ಹೇಳಿ. ಡೆಫಿನೆಟ್ಲಿ ಸರ್. ಸೊ ಪ್ರಾಡಕ್ಟ್ ಯಾವತ್ತು ಜಾಸ್ತಿ ಇದ್ದಷ್ಟು ಸರ್ವಿಸ್ ಈಸಿಯಾಗಿ ಸಿಗುತ್ತೆ. ಹೌದು. ಬಟ್ ಇದು ಸರ್ವಿಸ್ ಅವೈಲಬಿಲಿಟಿ ಹೇಗೆ ಸರ್? ಒಂದು ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಬ್ರ್ಯಾಂಡ್ 10 ವರ್ಷದಿಂದ ಮಾರ್ಕೆಟಲ್ಲಿ ಇರೋದು ಒಂದೇ ಕಾರಣ, ಸರ್ವಿಸು, ವಾರಂಟಿ. ಯಾಕಂದರೆ ಸರ್ವಿಸಲ್ಲಿ 40ಕ್ಕೂ ಹೆಚ್ಚು ಸ್ಟೋರ್ಸು ಕರ್ನಾಟಕದಲ್ಲಿ ನಮ್ಮ ಹತ್ರ ಇದೆ. ಒಂದು ಸ್ಟೋರಿಂದ ಸ್ಟಾರ್ಟ್ ಮಾಡಿದ್ವಿ. ನಿಮ್ಮ ಆಶೀರ್ವಾದ, ನಮ್ಮ ಕನ್ನಡಿಗರ ಆಶೀರ್ವಾದ, ಎಲ್ಲರ ಆಶೀರ್ವಾದದಿಂದ ಇವತ್ತು 42 ಸ್ಟೋರ್ ಇದೆ. ಏನಕ್ಕಿದೆ? ನಾವು ಸರ್ವಿಸ್ ಆ ಥರ ಕೊಟ್ಟಿದ್ದೀವಿ, ಪರ್ಫಾರ್ಮೆನ್ಸ್ ಆ ಥರ ಕೊಟ್ಟಿದ್ದೀವಿ, ಪ್ರಾಡಕ್ಟಲ್ಲಿ ಕ್ವಾಲಿಟಿ ಆ ಥರ ಕೊಟ್ಟಿದ್ದೀವಿ. ಅದಕ್ಕೆ ಬಿಲೀವ್ ಮಾಡಿ ಅಷ್ಟೊಂದು ಸ್ಟೋರ್ಸ್ ಅವಳಿಗೆ ಅವೈಲಬಿಲಿಟಿ ಆಗಲಿ ಅಂತ ಕೊಡ್ತಾ ಇರೋದು. ಸೊ ಅದೇ ಥರ ಈ ಪ್ರಾಡಕ್ಟ್ಗೂ ನಿಮಗೆ 10 ವರ್ಷ ವಾರಂಟಿ ಅಂತಲೇ ಇಟ್ಕೊಳ್ಳಿ ಸರ್. ಬೇರೆಯವ್ರದ್ದು 50 ವರ್ಷ 100 ವರ್ಷ ವಾರಂಟಿ ಹೇಳಿದ್ರು, ನಮ್ಮ 1 ವರ್ಷ 6 ತಿಂಗಳು ವಾರಂಟಿಗೆ ಸಮ ಸರ್. ಯಾಕಂದರೆ ನಾವು ಆ ಥರ ರೆಸ್ಪಾನ್ಸ್ ಮಾಡ್ತೀವಿ. ಓಕೆ. ಸೊ ಬೇರೆಯವ್ರ ಥರ ಹೇಳೋದೊಂದು ಮಾಡೋದೊಂದು ಮಾಡಲ್ಲ. ಸೊ ಹಾಗಾಗಿ ನಿಮ್ಗೆ ಗೊತ್ತೇ ಇದೆ. ಸೊ ಗೂಗಲಲ್ಲಿ ಇವಾಗಲೇ ಪಾಸ್ ಮಾಡಿಬಿಟ್ಟು ಸ್ಟಾರ್ಲೈಟ್ ಹಾಟ್ಸ್ಟಾರ್ ಅಂತ ಹೊಡೆದ್ರೆ ಎಷ್ಟು ಬ್ರಾಂಚಸ್ ಬರುತ್ತೆ ಚೆಕ್ ಮಾಡ್ಬೋದು ವೀಕ್ಷಕರು. ಸೂಪರ್ ಸರ್. ಇವಾಗ ಮೇಂಟೆನೆನ್ಸ್ ಹೇಗೆ ಸರ್ ಇದು? ಸೊ ಮೇಂಟೆನೆನ್ಸ್ ಅಂದರೆ 0 ಮೇಂಟೆನೆನ್ಸ್ ಸರ್. ನಾರ್ಮಲ್ ಇದು ಸ್ಕೂಟಿ ಗಾಡಿ ಬರುತ್ತಲ್ಲ, ಸೇಮ್ ಇಂಜಿನು, ಮತ್ತು ಇನ್ ಹೌಸ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಬ್ರ್ಯಾಂಡ್ ನಂಬರ್ 1 ಮತ್ತು ಸೆನ್ಸಿ ಇಂಜಿನ್. ಓಕೆ. ಸೊ ಹಾಗಾಗಿ ಕ್ವಾಲಿಟಿಲಿ ಏನು ಕಾಂಪ್ರಮೈಸೇ ಇಲ್ಲ. ಒಂದೇ ಕಡೆ ರೆಡಿ ಆಗೋದು. ಬರೀ ಇದರಲ್ಲಿ ಇನ್ವರ್ಟರ್ ಸೀರೀಸ್ ಇರುತ್ತೆ, ಅದರಲ್ಲಿ ಕೆಲವೊಂದು ಮಾಡೆಲ್ 2 ಮಾಡಲಲ್ಲಿ ಇದೆ ಅಷ್ಟೇ. ಮತ್ತು ಯಾರೇ 2 ವೀಲರ್ ಲೋಕಲಲ್ಲಿ ಇದ್ದರೆ ಕೂಡ ಇದನ್ನು ಈಸಿಯಾಗಿ ರೆಡಿ ಮಾಡ್ಬೋದು. ಮತ್ತು ಇದರಲ್ಲಿ ಯೂಸ್ ಆಗೋಂಥ ಆಯಿಲು ಕೂಡ ನಾರ್ಮಲ್ ಸರ್. 10W30 4 ಸ್ಟ್ರೋಕ್ ಇಂಜಿನ್ ಆಯಿಲು, 200ರಿಂದ 250 ಗ್ರಾಮ್, ಮ್ಯಾಕ್ಸಿಮಮ್ ಒಂದು ಅರ್ಧ ಲೀಟ್ರ್ ದೊಡ್ಡ ಮಾಡಲ್ಸ್ ಮಾತ್ರ ಯೂಸ್ ಆಗುತ್ತೆ. ಫಸ್ಟ್ ಟೈಮಲ್ಲಿ ನಾವೇ ಹಾಕಿರ್ತೀವಿ. ಸೊ 50 ಅವರ್ ಫಸ್ಟ್ ರನ್ನಲ್ಲಿ ಅವರು ಚೇಂಜ್ ಮಾಡ್ಕೊಬೇಕು. ಆಮೇಲೆ ಪ್ರತಿ 100 ಅವರ್ಸಿಗೆ ಅವರು ಚೇಂಜ್ ಮಾಡ್ಕೊಂಡ್ರೆ ಸಾಕು. ಅದು ಬಿಟ್ಟರೆ ಬೇರೆ ಕಂಪ್ಲೇಂಟ್ ಯಾವುದೂ ಬರೋದೇ ಇಲ್ಲ. ಸೂಪರ್ ಸರ್. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಸೊ ಇದು ಇಂಡಿಯಾದಲ್ಲಿ ಲಾಂಚ್ ಆಗಿ ಆಲ್ಮೋಸ್ಟ್ 2 ವರ್ಷ 3 ವರ್ಷದಿಂದ ಇದೆ. ಸೊ ಆವಾಗ ನಾವು ಏನು ಸ್ಪೇರ್ಸ್ ತರಿಸಿದ್ವಿ, ನಮ್ಮ ಇಂಪೋರ್ಟರ್ ಇರಲಿ ನಾವಿರಲಿ, ಸೊ ಇದು US ಬೇಸ್ಡ್ ಟೆಕ್ನಾಲಜಿ. ಸೊ ಇವತ್ತಿನವರೆಗೂ ಆ ಸ್ಪೇರ್ಸ್ ನಾವು ಬೋಣಿನೇ ಮಾಡಿಲ್ಲ. ಸೊ ಅವತ್ತು ಸೇಲ್ ಆಗಿರೋದು ಇವತ್ತು ಅದು ರನ್ನಿಂಗಲ್ಲಿದೆ. ಸೊ ಹಾಗಂತ ಸ್ಪೇರ್ಸ್, ಈಚ್ ಆ್ಯಂಡ್ ಎವರಿ ಸ್ಪೇರ್ ಪಾರ್ಟ್ಸು ನಮ್ಮ ಹತ್ರ ಅವೈಲೇಬಲ್ ಇದೆ. ಇಂಜಿನ್ ಬೇಕಂದರೆ ಇಂಜಿನ್ ಸಿಗುತ್ತೆ, ಆಲ್ಟರ್ನೇಟರ್ ಬೇಕಂದರೆ ಇನ್ವರ್ಟರ್ ಬೇಕಂದರೆ ಇನ್ವರ್ಟರ್ ಸಿಗುತ್ತೆ. ಇದೆಲ್ಲ ಡಿಜಿಟಲ್ ಡಿಸ್ಪ್ಲೇ ಸಿಸ್ಟಮು, ರೋಪು, ಪ್ಯಾನಲ್ಲು, ಬಾಡಿ, ಪ್ರತಿಯೊಂದು ಐಟಮ್ಮು ಸ್ಪೇರ್ಸು ಅವೈಲೇಬಲ್ ಇದೆ, ಈಸಿಯಾಗಿ ಸಿಗುತ್ತೆ. ಸೊ ಇದಕ್ಕೆಲ್ಲ ಮಾಡೆಲ್ಸ್ಗೂ 1 ವರ್ಷ ನಿಮಗೆ ವಾರಂಟಿ ಇರುತ್ತೆ ಆಲ್ಮೋಸ್ಟು. ಸೊ ಅದು ವಾರಂಟಿ ಕಾರ್ಡ್ ಅಲಾಂಗ್ ವಿತ್ GST ಬಿಲ್ ಸಿಗುತ್ತೆ. ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ. ಇದನ್ನು ಯಾವ ರೀತಿ ಪರ್ಚೇಸ್ ಮಾಡೋದು? ಒಂದು ಹೇಳಿದ್ರೆ ಆಲ್ರೆಡಿ ತುಮಕೂರು ಬ್ರ್ಯಾಂಚು ಸರಸ್ವತಿಪುರಂ ಮೇನ್ ರೋಡಿಗೆ ಬಂದರೆ ಡೈರೆಕ್ಟಾಗಿ ನಿಮ್ಮ ಬ್ರಾಂಚಿಗೆ ಬಂದರೆ ನೀವೇ ಫ್ರೀ ಆಫ್ ಕಾಸ್ಟಲ್ಲಿ ಗಾಡಿ ಅಂದರೆ ಇದನ್ನು ಪರ್ಚೇಸ್ ಮಾಡ್ತು ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಫ್ರೀ ಆಫ್ ಕಾಸ್ಟಲ್ಲಿ ಅವ್ರ ಎಕ್ಸ್ಪೆನ್ಸಸ್ನ ಬೇರೆ ಮಾಡ್ತೀರಾ, ಕ್ಲೈಮ್ ಮಾಡ್ಬೋದು. ಸೆಕೆಂಡ್ ಆಪ್ಷನ್, ಇವಾಗ ಅಲ್ಲೇ ತೊಗೊಬೇಕು ಅಂತಿದ್ದಾರೆ. ಐ ಥಿಂಕ್ ಇದು ಟ್ರಾನ್ಸ್ಪೋರ್ಟೇಷನ್ ಆಗುತ್ತಾ ಹೇಗೆ? ಡೆಫಿನೆಟ್ಲಿ ಸರ್. ಆಲ್ ಇಂಡಿಯಾ, ಪ್ಯಾನ್ ಇಂಡಿಯಾದಲ್ಲಿ ಇಲ್ಲಿಂದ ಕಾಶ್ಮೀರ್ಗೆ ಬೇಕಂದ್ರೂ ನಾನು ಬ್ಲೂ ಡಾಟ್, ಪ್ರೊಫೆಷ್ನಲ್ ಕೊರಿಯರ್, VRL ಎಲ್ಲ ಟ್ರಾನ್ಸ್ಪೋರ್ಟಲ್ಲಿ ಅಟ್ಯಾಚ್ ಇದೆ ನಮ್ಮದು. ಸೊ ಇಲ್ಲಿಂದ ನಾನು ಡೆಲಿವರಿ ಬೇಕಾದ್ರೆ ಮಾಡಿಸ್ಕೊಳ್ತೀನಿ. ಆಲ್ ಇಂಡಿಯಾ ಲೆವೆಲಲ್ಲೂ ಕೂಡ ಡೆಲಿವರಿ ಫ್ರೀಯಾಗಿ ಕೊಡ್ತೀನಿ. ಓಕೆ. ಆಲ್ ಇಂಡಿಯಾ ಲೆವೆಲ್ ಸರ್ ಡೆಲಿವರಿ ಫ್ರೀ. ಸೊ ಇಲ್ಲಿಂದ ಕಾಶ್ಮೀರ್ ಬೇಕು ಅಂದರೆ ಪೇಮೆಂಟ್ ಹಾಕಿ ಡಿಸ್ಪ್ಲೇಲಿ ಬರ್ತಿರೋ ನಂಬರ್ಗೆ ವಿತೌಟ್ ಡೌಟ್ ಬೇಕಾದ್ರೆ ಪಾಸ್ ಮಾಡಿ, ನಿಮಗೆ ಅಷ್ಟು ಡೌಟ್ ಇದ್ದರೆ ವಿಡಿಯೋ ಕಾಲ್ ಒಂದ್ಸಲಿ ಮಾಡ್ಕೊಳ್ಳಿ. ಹೌದು.
ಸೊ ಈ ಈಚ್ ಆ್ಯಂಡ್ ಎವ್ರಿ ಮಾಡೆಲ್ಸ್ದು. ಇನ್ನೊಂದು ಹೇಳ್ತೀನಿ, ಸೊ ಯಾವುದೆಲ್ಲ ನಾವು ವಿಡಿಯೋ ಮಾಡ್ತೀವಿ ವೆರಿಫೈ ಮಾಡಿ ಆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಹಾಕಿರ್ತೀವಿ. ಸೊ ಆ ನಂಬರ್ ಬಿಟ್ಟು ಬೇರೆ ಯಾವ ನಂಬರ್ಗೂ ಮಾಡಕ್ಕೆ ಹೋಗ್ಬೇಡಿ, ಫೋನ್ ಪೇ ಆಗಲಿ ಇನ್ನೊಂದಾಗಲಿ. ಇವರು ಕೂಡ ರಿಜಿಸ್ಟರ್ಡ್ ನಂಬರ್ ಕೊಟ್ಟಿರ್ತಾರೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಅದಕ್ಕೆ ನಾವು ಚೆಕ್ ಮಾಡ್ಕೊಂಡೇ ಹಾಕಿರ್ತೀವಿ ಅಂತ ಹೇಳ್ತೀನಿ. ಹೌದು. ಸೊ ಬೇರೆ ನಂಬರ್ಗಳು, ಇವಾಗ ಇದು ವೆಲ್ ನೋನ್ ಬ್ರ್ಯಾಂಡ್ ಅಂತ ಹೇಳಿದಾಗ ಹಾಟ್ಸ್ಟಾರು, ಸುಮಾರು ಜನ ಈ ನೇಮ್ ಇಟ್ಕೊಂಡೇನೆ ಒಂದು ಫೇಕ್ ಮಾಡಕ್ಕೆ. ಹೌದು ಸರ್, ಸುಮಾರು ಕೇಸಸ್ ಆಗಿದೆ. ಈ ನಮ್ಮ ಫೇಮಸ್ ಆಗಿರೋ ಪ್ರೆಷರ್ ವಾಷರ್ಸ್ ಇರಲಿ, ವಾಷಿಂಗ್ ಮಿಷಿನ್ಸ್ ಆಗಲಿ, ಇದು ಕೂಡ ಬೇರೆ ಸೈಡ್ ಔಟ್ ಸೈಡ್ ಅಲ್ಲಿ ಕಾಲ್ ಮಾಡ್ತಾರೆ, ಸೇಮ್ ಹಾಟ್ಸ್ಟಾರ್ ಅಂತಾನೆ ಹೇಳ್ತಾರೆ, ಸೇಮ್ ಸೆನ್ಸಿ ಅಂತ ಹೇಳ್ತಾರೆ, ಪೇಮೆಂಟ್ ಹಾಕಿ ಅಂತ ಹೇಳ್ತಾರೆ. ಅದಕ್ಕೆ ನೀವು ಮೋಸ ಹೋಗಬೇಡಿ, ಸುಮಾರು ಕೇಸಸ್ ಆಗಿದೆ. ಸೊ ನೀವೇನು ಮಾಡಿ, ಜಸ್ಟ್ ವಿಡಿಯೋ ಕಾಲ್ ಮಾಡಿ, ಬರ್ತಿರೋ ಡಿಸ್ಪ್ಲೇ ಮೇಲೆ ಬರ್ತಿರೋ ನಂಬರ್ಸ್ಗೆ ತೊಗೊಂಡು ವಿಡಿಯೋ ಕಾಲ್ ಮಾಡಿ. ಕರೆಂಟ್ ಅಕೌಂಟ್ ಆಪ್ಷನ್, ಗೂಗಲ್ ಪೇ ಎಲ್ಲ ಇರುತ್ತೆ ಅದರಲ್ಲಿ. ನಿಮಗೆ ಇಲ್ಲಿ ತೋರ್ಸಕ್ಕೆ ಹೇಳಿ, ಅವರಿಗೆ ಎಲ್ಲ ಸೆಟಪ್ ತೋರಿಸಿ, ನಮ್ಮ ಸ್ಟಾಫ್ ತೋರಿಸಿ, ಶೋರೂಮ್ ತೋರಿಸಿ. ಎಲ್ಲದರಲ್ಲೂ ಆಲ್ಮೋಸ್ಟ್ 40 ಬ್ರಾಂಚಲ್ಲಿ ಸೇಮ್ ಸೆಟಪ್ ಇರುತ್ತೆ. ನಿಯರ್ ಬೈ, ಚಿಕ್ಕದು ದೊಡ್ಡದು ಅಷ್ಟೇ ವ್ಯತ್ಯಾಸ ಇರುತ್ತೆ, ಬ್ರ್ಯಾಂಡ್ ಸೇಮ್ ಇರುತ್ತೆ. ಸೊ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಮಾತ್ರ ಪೇಮೆಂಟ್ ಆಗಬೇಕು. ಸೂಪರ್ ಸರ್. ಮತ್ತು ಇನ್ನೊಂದು, ಈ ಸೆನ್ಸಿ ಬಗ್ಗೆ ಇನ್ನೂ ಏನಾರ ತಿಳಿಬೇಕಂದ್ರೆ, ನಾನು ಹೇಳೋದು ತಪ್ಪಾಗಿರ್ಬೋದು, ಸರ್ ಹೇಳೋದು ತಪ್ಪಾಗಿರ್ಬೋದು, ಮಿಸ್ಟೇಕ್ ಆಗಿರ್ಬೋದು. ನೀವು ಈಗಲೇ ವಿಡಿಯೋ ಪಾಸ್ ಮಾಡಿಬಿಟ್ಟು ಎಲ್ಲ ರಿಸರ್ಚ್ ಮಾಡಿ, ಇನ್ವೆನ್ಷನ್ ಮಾಡಿ, ತಿರ್ಗಾಡ್ಕೊಂಡು ಆಮೇಲೆ ಬೇಕಾದ್ರೆ ಬಂದು ಸ್ಯಾಟಿಸ್ಫೈ ಆದರೆ ಪರ್ಚೇಸ್ ಮಾಡಿರಿ, ಇಲ್ಲಾಂದರೆ ಬೇಡ. ಇಲ್ಲ ಅಂದರೆ ಬೇಡ. ಓಕೆ, ಸೂಪರ್ ಸರ್. ಇವಾಗ ಫೈನಲ್ ಆಗಿ ನಿಮ್ಮ ಬ್ರಾಂಚಸ್ಸು ಎಲ್ಲೆಲ್ಲಿದೆ, ಈ ಪ್ರಾಡಕ್ಟ್ ಎಲ್ಲೆಲ್ಲಿ ನೋಡ್ಬೋದು, ಸ್ವಲ್ಪ ತಿಳಿಸ್ಕೊಡಿ ಸರ್. ನೀವು ಹೇಳೋ ಥರ ಇದು ಹೆಡ್ ಆಫೀಸ್ ಬ್ರಾಂಚ್ ಬಂದರೆ ನಿಮಗೆ ಎಲ್ಲ ಪ್ಯಾನಲ್ ಬೋರ್ಡ್ ಇದೆ, ಲೋಡ್ ಟೆಸ್ಟ್ ಮಾಡೋದಕ್ಕೆ. ಮತ್ತು ನಮ್ಮದೇ ಆದಂಥ ಹೋಮ್ ಅಪ್ಲಯನ್ಸಸ್ ಇದೆ, ಪ್ರೆಷರ್ ವಾಷರ್ ಮಿಷಿನ್ಸ್ ಇದೆ. ಸೊ ಇಲ್ಲಿ ಲೈವ್ ಆಗಿ ಲೋಡ್ ಟೆಸ್ಟ್ ಮಾಡೋದಕ್ಕೆ ಒಂದು ಆಪ್ಷನ್ ಸಿಗುತ್ತೆ. ಸೊ ಇದೇ ಥರ ನಮ್ಮದು ತುಮಕೂರಲ್ಲಿ ಭದ್ರಮ್ಮ ಚೌಲ್ಟ್ರಿ ಹೈಸ್ಕೂಲ್ ಫೀಲ್ಡ್ ಆಪೋಸಿಟ್ BH ರೋಡು 2ನೇ ಬ್ರಾಂಚ್ ಇದೆ. ಈ ತುಮಕೂರು 2 ಬ್ರಾಂಚ್, ಬ್ಯಾಂಗ್ಳೂರಲ್ಲಿ 6 ಕಡೆ ಇದೆ. ಸೊ ಒಂದು ಮೇಜರ್ ಬ್ರಾಂಚ್ ಅಂದರೆ ನವರಂಗ್ ಥಿಯೇಟರ್ ಡೆಡ್ ಆಪೋಸಿಟು MKK ಮಹಾಕವಿ ಕುವೆಂಪು ರೋಡ್ ಹತ್ರ, ಪಿಲ್ಲರ್ ನಂಬರ್ ಮೆಟ್ರೋ ಪಿಲ್ಲರ್ ಕೆಳಗಡೆನೇ ಇರುತ್ತೆ. ಸೊ ಅಲ್ಲಿ ಒಂದು ಸ್ಟೋರ್ ಇದೆ. ಮೈಸೂರಲ್ಲಿ 2 ಸ್ಟೋರ್ ಇದೆ, ಕುವೆಂಪು ನಗರ, ಮಿಷನ್ ಹಾಸ್ಪಿಟ್ಲು. ಮಂಗಳೂರಲ್ಲಿ 1 ಸ್ಟೋರ್ ಇದೆ, PO ಮಾಲ್ ಬೇಸ್ಮೆಂಟಲ್ಲಿ. ಸೊ ಇದು ನಮ್ಮ 10 ರಿಂದ 12 ಸ್ಟೋರು ನಮ್ಮ ಪ್ರಾಡಕ್ಟ್ಸು ಸೇಮ್ ಪ್ರೈಸಲ್ಲಿ ಸಿಗುತ್ತೆ. ಇದಲ್ಲದೆ ನಮ್ಮದು ರೆಸ್ಟ್ ಆಫ್ ಕರ್ನಾಟಕ 42+ ಸ್ಟೋರ್ಸ್ ಅವೈಲೇಬಲ್ ಇದೆ. ಸೊ ಪ್ರತಿಯೊಂದು ಸ್ಟೋರ್ದು ಗೂಗಲ್ ಲೊಕೇಶನು, ಕಾಂಟ್ಯಾಕ್ಟ್ ಡೀಟೇಲ್ಸು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಬರ್ತಾ ಇರುತ್ತೆ. ಮತ್ತು ಪ್ರತಿಯೊಂದು ವಾರಂಟಿ ಕಾರ್ಡಲ್ಲಿ ನಮ್ಮದು ಅದರಲ್ಲಿ ಮೆನ್ಷನ್ ಆಗಿರುತ್ತೆ ಪ್ರತಿಯೊಂದು ಸ್ಟೋರ್ಸಿಂದು. ಸೊ ಅಲ್ಲಿಂದ ಅವರು ಪರ್ಚೇಸ್ ಮಾಡ್ಬೋದು. ಈ ಸ್ಟೋರಲ್ಲಿ ಬಂದು ಕೂಡ ಲೈವ್ ಆಗಿ ಟಚ್ ಆ್ಯಂಡ್ ಫೀಲ್ ಮಾಡಿ ಪರ್ಚೇಸ್ ಮಾಡೋದಕ್ಕೆ ಅವಕಾಶ ಇದೆ. ಇಲ್ಲಾಂದರೆ ಆನ್ಲೈನಲ್ಲಿ ನೋಡ್ಬಿಟ್ಟು ಡೈರೆಕ್ಟಾಗಿ ಫೋನ್ಪೇ ಗೂಗಲ್ ಪೇ ಮಾಡಿ ಕೂಡ, ಇಲ್ಲ ಕರೆಂಟ್ ಅಕೌಂಟಲ್ಲಿ ಅವರು ಪೇಮೆಂಟ್ ಕಳಿಸಿ ಕೂಡ ಮಾಡ್ಬೋದು. ಪ್ರತಿಯೊಂದು ಡೀಟೇಲ್ಸ್ ಡಿಸ್ಪ್ಲೇ ಬರ್ತಿರೋ ನಂಬರ್ ಕಾಲ್ ಮಾಡಿದ್ರೆ ಎಂಟೈರ್ ಟೆಲಿಕಾಲರ್ ಟೀಮ್ ಅದಕ್ಕೆ ಅಸಿಸ್ಟ್ ಮಾಡುತ್ತೆ. ಸೂಪರ್ ಸರ್, ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ವೀಕ್ಷಕರೇ, ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ಬರೀ ಇವ್ರದ್ದು ಇಷ್ಟೇ ಪ್ರಾಡಕ್ಟ್ಸ್ ಅಲ್ಲ, ನಾನು ತೋರಿಸುವಂಥದ್ದು ಮಿಷಿನರಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಇಂಜಿನ್ ಇರಬೇಕು ಆ ಥರ ಪ್ರಾಡಕ್ಟ್ ತೋರಿಸ್ತೀನಿ. ಸೊ ಇನ್ನೊಂದು ಪ್ರೆಷರ್ ವಾಷರ್ಗಳು ತುಂಬ ತೋರಿಸಿದ್ದೀನಿ, ವ್ಯಾಕ್ಯೂಮ್ ಕ್ಲೀನರ್ ತೋರಿಸಿದ್ದೀನಿ. ಸೊ ಅದನ್ನು ಬಿಟ್ಟರೆ ಇನ್ನು ನೋಡ್ತಿರ್ಬೋದು ಆ ಕಡೆ ಎಲ್ಲ ಹೋಮ್ ಅಪ್ಲಯನ್ಸಸ್ಸು. ಸೊ ಪ್ರತಿಯೊಂದು ಸಿಗುತ್ತೆ, ಮಿಕ್ಸಿಯಿಂದ ಇಟ್ಕೊಂಡು ಗ್ರೈಂಡರು, ವಾಷಿಂಗ್ ಮಿಷಿನು, ಆಟ ಚಕ್ಕಿ ಆಗಿರ್ಬೋದು, ಎಲ್ಲ ತರ ಸಿಕ್ಬಿಡುತ್ತೆ. ಇದನ್ನೆಲ್ಲ ನೋಡ್ಬೇಕು ಅಂತ ಹೇಳಿದ್ರೆ ಇವ್ರದೇ ಚಾನೆಲ್ ಇದೆ. ಹೌದು ಸರ್, ಏನ್ ಸರ್ ಚಾನೆಲ್? ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಅಂತ ಹೊಡೆದ್ರೆ ಸಾಕು. ಇಲ್ಲ ಅಂದ್ರೆ ನನ್ನ ನಂಬರ್ #9900978608 ಹೊಡೆದ್ರೆ ಎಂಟೈರ್ ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಹಿಸ್ಟ್ರಿನೇ ಬರುತ್ತೆ ಅದರಲ್ಲಿ. ಸೊ ಡೈಲಿ ಬೇಸಿಸ್ ಮೇಲೆ ಬೇರೆ ಬೇರೆ ಪ್ರಾಡಕ್ಟ್ ಅಪ್ಡೇಟೆಡ್ ವಿಡಿಯೋಸ್ ಬರುತ್ತೆ. ಇದೇ ಥರ ನಮ್ಮ ಫೇಸ್ಬುಕ್ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನಮ್ಮ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಹೊಡೆದ್ರೆ. ಸೊ ನಮ್ಮದೇ ಆದಂಥ ಓನ್ ವೆಬ್ಸೈಟ್ ಕೂಡ ಇದೆ, www.hotstar.co.in ಅಂತ. ಸೊ ಅಲ್ಲಿಂದ ಕೂಡ ಅವರು ಪರ್ಚೇಸು ಮಾಡ್ಬೋದು. COD ಆಪ್ಷನ್ಸ್ ಎಲ್ಲ ಇರುತ್ತೆ. ಸೂಪರ್ ಸರ್, ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರು ಖಂಡಿತವಾಗಿ ಫುಲ್ ವಿಡಿಯೋ ನೋಡಿರ್ತಾರೆ. ಸ್ವಲ್ಪ ಇನೋವೇಟಿವ್ ಪ್ರಾಡಕ್ಟ್ ಆಗಿರೋದ್ರಿಂದ ಆ್ಯಂಡ್ ಯುನೀಕ್, ಅಂದರೆ ಇದೇ ಮೊದಲನೇ ಬಾರಿಗೆ ಈ ಪ್ರಾಡಕ್ಟ್ನ ನೋಡ್ತಿರೋದ್ರಿಂದ ಫುಲ್ಲಾಗಿ ನೋಡಿರ್ತೀರ. ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಆ್ಯಂಡ್ ತುಂಬ ಯೂಸ್ ಆಗುತ್ತೆ. ಆದಷ್ಟು ಬೇಗ ಬಂದು ವಿಸಿಟ್ ಮಾಡಿ ಆ್ಯಂಡ್ ಟಚ್ ಆ್ಯಂಡ್ ಫೀಲ್ ಮಾಡಿಕೊಂಡು ತಗೋಬಹುದು ಅಂತ ಹೇಳ್ತಾ, ನಿಜವಾಗ್ಲೂ ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಆಗಿದೆ. ಸರ್ ಇಷ್ಟೆಲ್ಲ ನಾನು ತೋರಿಸೋನಲ್ಲ ಜನರೇಟರ್ ಥರ ನಿಮಗೆ ಫೀಲ್ ಇಲ್ಲ ಸರ್, ಅಂದರೆ ಅವಾಗ ಜನರೇಟರ್ ಥರ ಅಂದರೆ ಆ ಥರ ಹೆವಿ ಜನರೇಟರ್ ಸೌಂಡು ಅಷ್ಟೊಂದು ಅನಿಸ್ಲಿಲ್ಲ. ಅದಕ್ಕೆಲ್ಲ ಸೊಲ್ಯೂಷನ್ನು ಸಿಗ್ತಾ ಇವತ್ತಿನ ವಿಡಿಯೋನಲ್ಲಿ ವೀಕ್ಷಕರಿಗಿರಲಿ ನಿಮಗಿರಲಿ ಪರ್ಸ್ನಲಿ 100% ಅಷ್ಟೇ ನಾನು ಹೇಳೋದು. ಸೂಪರ್ ಸರ್, ಹಂಗಾದ್ರೆ ನಮ್ಮ ವೀಕ್ಷಕರು ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಆದಷ್ಟು ಬೇಗ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಜನರೇಟರ್ ಅವಶ್ಯಕತೆ ಇದ್ದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ಬಾಯ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.